ಸ್ನೇಹಿತರೆ, ಈ ಸಾಧನೆ ಅನ್ನೋ 3 ಅಕ್ಷರ ಇದೆಯಲ್ಲ, ಸುಮ್ಮನೆ ಆಗೋ ಮಾತಲ್ಲ. ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ. ಈ ದಾರಿಯಲ್ಲಿ ಸಾಗಬೇಕು ಅಂದರೆ ಬರೀ ಗಟ್ಟಿ ಕಾಲ್ಗಳಿದ್ರೆ ಸಾಕಾಗಲ್ಲ, ಗಟ್ಟಿ ಮನಸ್ಸು, ದೃಢವಾದ ಇಚ್ಛಾಶಕ್ತಿ ಇರಬೇಕಾಗತ್ತೆ. ಅಂತಹ ಸಾಧನೆಯ ಕನಸುಳ್ಳ ಕಂಗಳಿಗೆ ಸ್ಫೂರ್ತಿಯ ಸಲಹೆ ಮತ್ತು ಬಲ, ಅದುವೇ ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆದರದ ಸ್ವಾಗತ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ನಮ್ಮ ಬಾಹುಬಲಿ ಯಾರು, ಯಾವ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ, ಅವರ ವ್ಯಕ್ತಿತ್ವದ ಹಿನ್ನೆಲೆಯನ್ನು, ಅವರಿಗೆ ಸ್ಫೂರ್ತಿಯನ್ನು ಎಲ್ಲವನ್ನೂ ಕೂಡ ತಿಳಿದುಕೊಳ್ಳೋಣ. ಹಾಗೆಯೇ ಅವರ ಮನದಾಳದ ಮಾತುಗಳನ್ನು ಕೇಳಿಕೊಳ್ಳೋಣ. ಹಾಗಾದರೆ ಯಾರು? ಎಸ್, ಅವರೊಬ್ಬ ವಿಜ್ಞಾನಿ, ನೂತನ ವಿಜ್ಞಾನಿ ಅಂತ ಹೇಳಬೇಕು. ಆ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕೆ, ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಪೂರ್ಣ ಮಾಹಿತಿಯುಳ್ಳಂಥ ಒಂದು ವರದಿ ಇಲ್ಲಿದೆ. ತದನಂತರ ಆ ವ್ಯಕ್ತಿತ್ವದ ಜೊತೆ ಮಾತನಾಡೋಣ. ಲೆಟ್ಸ್ ಹಾವ್ ಅ ಲುಕ್. ಬದುಕಲ್ಲಿ ಏನಾದರೂ ಸಾಧಿಸಬೇಕು ಅಂತ ಪ್ರತಿಯೊಬ್ಬರು ಅಂದುಕೊಳ್ತಾರೆ. ಆದರೆ ಸಾಧನೆಯೂ ಆಗಲೇಬೇಕು, ಜೊತೆಗೆ ಸಮಾಜಕ್ಕೆ ಸದ್ವಿನಿಯೋಗ ಆಗುವಂಥದ್ದನ್ನ ಏನಾದರೂ ಕೊಡುಗೆಯಾಗಿ ಕೊಡಬೇಕು ಅಂತ ಅಂದುಕೊಂಡ ವ್ಯಕ್ತಿತ್ವ ಇವರು. ಭಗವಂತನಲ್ಲಿ ಪ್ರತಿಯೊಬ್ಬರು ಒಳ್ಳೆಯ ಆರೋಗ್ಯಕ್ಕೆ ಪ್ರಾರ್ಥಿಸುತ್ತಾರೆ. ಆದರೆ ಬದಲಾದ ಸನ್ನಿವೇಶದಲ್ಲಿ ಪ್ರಕೃತಿ ಬದಲಾಗಿದೆ. ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಆಹಾರ, ಕಡೆಗೆ ಶುದ್ಧ ಮನಸ್ಸಿಗೂ ಇಂದು ಅವಕಾಶವಿಲ್ಲ. ಎಲ್ಲವೂ ಕಲಬೆರಕೆ, ಕಲುಷಿತ. ಹಾಗಾಗಿ ಶುದ್ಧ ಮನಸ್ಸಿನಿಂದ ಶುದ್ಧ ಆರೋಗ್ಯಕ್ಕೆ ಶುದ್ಧ ಗಾಳಿ ಒದಗಿಸುವ ತೀರ್ಮಾನಕ್ಕೆ ಈ ಸಾಧಕ ಬರುತ್ತಾರೆ. ಪರಿಣಾಮ, ಗುರಿಗೆ ಪೂರಕವಾದ ಆಲೋಚನೆ, ಸತತ ಪ್ರಯತ್ನ ಕೈಗೂಡಿತು. ಹೊಗೆ ಮಂಜು ಸೋಸಿ ಗಾಳಿಯನ್ನ ಶುದ್ಧೀಕರಿಸೋ ಯಂತ್ರದ ಅನ್ವೇಷಣೆಯೇ ನಡೆಯಿತು. ಈ ಏರ್ ಪ್ಯೂರಿಫೈಯರ್ದು ಕಾನ್ಸೆಪ್ಟ್ ನಮಗೆ ಬಂದಿದ್ದು ಯಾವ ರೀತಿಯಪ್ಪ ಅಂತಂದರೆ, ಅವನು ಡೆಲ್ಲಿಗೆ ಹೋದಾಗ ತುಂಬ ಏರ್ ಪೊಲ್ಯೂಷನ್ ಇದೆ ಅಂತ ಅಂದ. ತುಂಬ ಅವಾಗ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ತುಂಬ ಏರ್ ಪೊಲ್ಯೂಷನ್ ಇದೆ ಅಂದಾಗ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಅಂದಾಗ ಅದರ ಔಟ್ಕಮ್ಮೇ ಇದು ಏರ್ ಪ್ಯೂರಿಫೈಯರು. ಸೊ ನಾನು ಅವನು ರಾತ್ರಿ 2-3 ಗಂಟೆವರೆಗೂ ಡಿಸ್ಕಸ್ ಮಾಡ್ತೀವಿ. ಹಿ ಹ್ಯಾಸ್ ಸ್ಯಾಕ್ರಿಫೈಸ್ಡ್ ಎ ಲಾಟ್. ತನ್ನ ಸಮಯ, ತನ್ನ ಪರಿಶ್ರಮ, ತನ್ನ ಕರಿಯರು, ತನ್ನ ಫೈನಾನ್ಷಿಯಲ್ ರಿಸೋರ್ಸಸ್ಸು ಎಲ್ಲದನ್ನೂ ಕೂಡ ಒಂದು ಸೊಸೈಟಿಯನ್ನು ಕೊಡಬೇಕು ಅಂತ ಡೆಡಿಕೇಟ್ ಮಾಡಿದ್ದಾರೆ. ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಈಗ ನೂತನ ನ್ಯಾನೋ ಫಿಲ್ಟರ್ಸ್ ಅಂತ ಒಂದು ಇದನ್ನು ಡೆವಲಪ್ ಮಾಡಿದ್ದಾರೆ. ಹೌದು, ಶುದ್ಧ ಗಾಳಿ ಒದಗಿಸುವ ಜೊತೆಗೆ ಗಾಳಿಯಲ್ಲಿನ ವಿಷಕಾರಿ ಅಂಶ ಹೊರತೆಗೆಯೋ ಈ ತಂತ್ರಜ್ಞಾನ ಸದ್ಯ ಎದುರಿಸುತ್ತಿರೋ ವಾಯುಮಾಲಿನ್ಯಕ್ಕೆ ಸರಿಯಾದ ಉತ್ತರ. ನಹಿ ಜ್ಞಾನಿನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ ಎನ್ನುವಂತೆ ಬಾಲ್ಯದಲ್ಲೇ ಶಾಲೆಯಲ್ಲಿ ಯಾವುದೇ ಪಾಠ ಕೇಳಿದ್ರೂ ಪರೀಕ್ಷೆಗಾಗಿ ಮಾತ್ರವೇ ಓದದೆ ಜೀವನಕ್ಕಾಗಿ ಓದಿದ ಸಾಧಕ ಈ ವ್ಯಕ್ತಿ. ಅಂದ ಹಾಗೆ ಈ ಸಂಶೋಧಕ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಿರೇನೆಲ್ಲೂರಿನವರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಹುಟ್ಟೂರಿನಲ್ಲೇ ಕಲಿತ ಇವರು ಶಿವಮೊಗ್ಗದಲ್ಲಿ ಕಾಲೇಜು ಶಿಕ್ಷಣ ಪಡೆಯುತ್ತಾರೆ. ವಾಯುಮಾಲಿನ್ಯದ ನಿಯಂತ್ರಣಕ್ಕೋಸ್ಕರ ಏನಾದರೂ ಒಂದು ನಾವು ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ವಾಯುಮಾಲಿನ್ಯದ ಯಂತ್ರವನ್ನು ಕಂಡುಹಿಡಲಿಕ್ಕೆ ಸ್ವಇಚ್ಛೆಯಿಂದ ಭಾರಿ ಶ್ರಮಪಟ್ಟು ಆಸಕ್ತಿಯಿಂದ ಈ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾನೆ. ಈ ಕಾರ್ಯದಲ್ಲಿ ಅವನು ಯಶಸ್ಸನ್ನು ಪಡೀಲಿ, ಸಾರ್ವಜನಿಕರಿಗೆ ಎಲ್ಲರಿಗೂ ಇದು ಒಂದು ಉಪಯೋಗವಾಗತಕ್ಕಂಥ ಒಂದು ಕಾರ್ಯ ಆಗಲಿ. ಏನಾದರೂ ಒಂದು ಹೊಸದು ಕಂಡ್ರೆ ಅದನ್ನು ಅನ್ವೇಷಣೆ ಮಾಡಬೇಕು, ಅದು ಏನಿದೆ, ಅದರಲ್ಲಿ ಏನಿದೆ ಅಂತೇಳಿ ಕುತೂಹಲದಿಂದ ಅವನು ನೋಡ್ತಾ ಇದ್ದ ಯಾವಾಗಲೂ. ಮತ್ತು ಪ್ರಾಮಾಣಿಕವಾದಂಥ ಒಂದು ಅವನ ಬುದ್ಧಿ, ಅವನು ಚಿಕ್ಕಂದಿನಿಂದಲೂ ಅವನು ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಂಡಿದ್ದ. ಅದೇ ರೀತಿ ಅವನು ಚೆನ್ನಾಗಿ ಓದಬೇಕು, ಓದಿ ನಾನು ಸಮಾಜಕ್ಕೆ ನನ್ನಿಂದ ಏನಾದ್ರು ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ತುಂಬ ಆತುರಿತಾ ಇದ್ದ. ಅದಕ್ಕೊಂದು ಅವಕಾಶ ಈಗ ಸಿಕ್ಕಿದೆ. All his efforts for more than a year so, with collaboration with IASC, we have come out with a very good product which benefits the society. ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಪ್ರಮಾಣೀಕರಿಸಲ್ಪಟ್ಟ ನ್ಯಾನೋ ತಂತ್ರಜ್ಞಾನ ಬಳಸಿ ಮೊದಲ ಸ್ಮಾಗ್ ಟವರ್ ನಿರ್ಮಿಸಿ ಭಾರತದಲ್ಲೇ ಹೆಗ್ಗಳಿಕೆಗೆ ಪಾತ್ರವಾದ ನೂತನ್ ಲ್ಯಾಬ್ಸ್ ಸಂಸ್ಥೆಯ ಮುಖ್ಯಸ್ಥ ಯುವ ವಿಜ್ಞಾನಿ HS ನೂತನ್ ನಮ್ಮ ಇವತ್ತಿನ ಬಾಹುಬಲಿ. ಎಸ್ ಸ್ನೇಹಿತರೆ, ಗಮನಿಸಿದ್ರಲ್ಲ, ಹೌದು,
ನಾವೆಲ್ಲರೂ ಕೂಡ ಆರೋಗ್ಯವೇ ಭಾಗ್ಯ ಅಂತೀವಿ, ಜಾನ್ ಹೈ ತೋ ಜಹಾನ್ ಹೈ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಇವತ್ತಿಗೆ ಆರೋಗ್ಯದ ಒಂದು ಪ್ರಮಾಣ ಅಥವಾ ಆರೋಗ್ಯದ ಮಹತ್ವವನ್ನು ನಾವೆಲ್ಲ ಅರ್ತಿದ್ದೀವಿ. ವೆಲ್ತ್ ಈಸ್ ನಾಟ್ ದ ವೆಲ್ತ್, ಹೆಲ್ತ್ ಈಸ್ ದ ವೆಲ್ತ್ ಅಂತೀವಿ. ಹೀಗಾಗಿ ಒಳ್ಳೆಯ ಆರೋಗ್ಯ ಬೇಡವೆ, ಒಳ್ಳೆಯ ಗಾಳಿ ಬೇಡವಾ, ಒಳ್ಳೆಯ ಆಹಾರ ಬೇಡವಾ? ಹೌದು, ಎಲ್ಲವೂ ಬೇಕು ಅಂತ ಹೇಳಿದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಚೆನ್ನಾಗಿರಬೇಕಾಗತ್ತೆ, ಒಳ್ಳೆಯ ಗಾಳಿಯ ಸೇವನೆ ಮಾಡಬೇಕಾಗತ್ತೆ. ಆದರೆ ಇವತ್ತು ಒಳ್ಳೆಯ ಗಾಳಿ ಇದೆಯಾ? ಎಸ್, ಆ ಪೊಲ್ಯೂಟೆಡ್ ಏರ್ನ ನಾವು ಪ್ಯೂರ್ ಏರ್ ಮಾಡಬೇಕಾಗಿದೆ, ಶುದ್ಧೀಕರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಗಮನ ಹರಿಸಿದಂಥ ಒಬ್ಬ ಯುವಕ ಇವತ್ತು ಯುವ ವಿಜ್ಞಾನಿಯಾಗಿ ನಮ್ಮ ಜೊತೆ ಇವತ್ತಿದ್ದಾರೆ. ಹೌದು, ಅದು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲೇ ಹೆಗ್ಗಳಿಕೆ ಪಡೆದಂಥ, ಇನ್ಕ್ಯುಬೇಟ್ ಆಗಿರುವಂಥ ಒಂದು ಭಾರತದ ಒಂದು ಮೊದಲ ಸಂಸ್ಥೆ ಎನ್ನುವ ಕೀರ್ತಿಗೂ ಕೂಡ ಪಾತ್ರವಾಗಿದೆ ಅವರ ಸಂಸ್ಥೆ. ಹೌದು, ನೂತನ್ ಲ್ಯಾಬ್ಸ್ ಸಂಸ್ಥೆಯ ರೂವಾರಿ, ಭಾರತದ ಯುವ ವಿಜ್ಞಾನಿ, ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಿರೇನಲ್ಲೂರಿನ ಶ್ರೀ ನೂತನ್ HS, ನಮ್ಮ ಇವತ್ತಿನ ಬಾಹುಬಲಿ. ನಮಸ್ಕಾರ ನೂತನ್ ಅವರಿಗೆ, ತುಂಬು ಹೃದಯದ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಎಸ್, ಚೆನ್ನಾಗಿದ್ದೀವಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾಗುತ್ತೆ. ಆದರೆ ನಿಮ್ಮ ಒಂದು ಇನೋವೇಷನ್ಗೆ ಕರುನಾಡಿನ ಜನತೆಯ ಪರವಾಗಿ ಮೊದಲಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ. ಅಭಿನಂದನೆಗಳು ಮೊದಲಿಗೆ. ಎಸ್, ನೀವು ಒಬ್ಬ ವಿಜ್ಞಾನಿ ಆಗಬೇಕು ಅಂತ ಕನಸು ಕಂಡಿದ್ದಿದೆಯಾ ಅಥವಾ ವಾತಾವರಣ ನಿರ್ಮಾಣ ಮಾಡ್ತಾ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಆ ಥರ ಕನಸು ಕಂಡಿದೆ, ಹಾಗೂ ವಾತಾವರಣನೂ ಆ ರೀತಿ ನನಗೆ ಪೂರಕವಾಗಿ ಬೋತ್ ಆರ್ ಸಪೋರ್ಟಿವ್ ಅಂತೀರಿ? ಬೋತ್ ಆರ್ ಸಪೋರ್ಟೆಡ್. ಓಕೆ. ನಾವು ಆ್ಯಕ್ಚುಲಿ ನಾನು 2012 UPSCಗೆ ಪ್ರಿಪೇರ್ ಆಗಬೇಕು ಅಂತ ಡೆಲ್ಲಿಗೆ ಹೋದೆ. ಆ ಸಮಯದಲ್ಲಿ ನನಗೆ ತುಂಬ ಹೆಲ್ತ್ ಇಶ್ಯೂಸು, ರೆಸ್ಪಿರೇಟರಿ ರಿಲೇಟೆಡ್ ಇಶ್ಯೂಸ್ ತುಂಬ ಬಂತು. ಆಗ ನನಗೆ ಇದೊಂದು ಐಡಿಯಾ ನನ್ನ ಮೈಂಡಲ್ಲಿ ಸೀಡ್ ಆಯಿತು. ಇಲ್ಲ, ನಾನು UPSC ಬೇಡ, ನಾನು ಏನಾದರೂ ಒಂದು ಇನ್ನೋವೇಟಿವ್ ಆಗಿ ರಿಸರ್ಚ್ ಓರಿಯೆಂಟೆಡಲ್ಲಿ ನಾನು ತೊಡಗಿಸ್ಕೊಂಡು ಒಂದು ಏರ್ ಪ್ಯೂರಿಫಿಕೇಷನ್ಗೆ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ನ ನಾವು ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಬೆಂಗಳೂರಿಗೆ ವಾಪಸ್ ಬಂದೆ. ತದನಂತರ ನಾನು RRIಯಲ್ಲಿ ಒಂದಿಷ್ಟು ಪ್ರೊಫೆಸರ್ಸ್ ಅಂಡರಲ್ಲಿ ವರ್ಕ್ ಮಾಡಿ, ಅದಾದ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಒಂದು 3-4 ಡಿಪಾರ್ಟ್ಮೆಂಟ್ಗಳಲ್ಲಿ ವಿಸಿಟಿಂಗ್ ರಿಸರ್ಚರ್ ಆಗಿ ವರ್ಕ್ ಮಾಡಿ, ಈಗ ನಮಗೆ ಒಂದು ವಿಶೇಷತೆ ಏನಂದರೆ, ನಮ್ಮ ಒಂದು ಇನೋವೇಷನ್ನ ಕರ್ನಾಟಕ ಸರ್ಕಾರದ ಸ್ಟಾರ್ಟಪ್ ಕರ್ನಾಟಕ ಅಡಿಯಲ್ಲಿ ಗುರುತಿಸಿ ನಮ್ಮನ್ನು ಎಲಿವೇಟ್ ಕಾಲ್ ಟು ಅಂತ ಒಂದು ಸ್ಪರ್ಧೆಯಲ್ಲಿ ನಾವು ಅವಾರ್ಡ್ ವಿನ್ನರ್ಸ್ ಆದ್ವಿ. ಆ ಒಂದು ಸಹಕಾರ ನಮಗೆ ಕರ್ನಾಟಕ ಸರ್ಕಾರದಿಂದ ಸಿಕ್ತು. ಅದಾದ ನಂತರ ನನಗೆ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲೇ ನಾವು ಭಾರತದ ಪ್ರಪ್ರಥಮ ಸ್ಟಾರ್ಟಪ್ಪು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇನ್ಕ್ಯುಬೇಷನ್ ಆಗಿದ್ದೀವಿ. ಅದೊಂದು ತುಂಬ ದೊಡ್ಡ, ಬಹಳ ಸರಳವಾಗಿ ಹೇಳ್ತಾ ಇದ್ದೀರಾ ಹೆಮ್ಮೆಯ ವಿಚಾರವನ್ನ. ಆದರೆ ಈ ಸರಳತೆ ಹಿಂದೆ ಬಹಳಷ್ಟು ಶ್ರಮ ಇದೆ ಅನ್ನೋದು ನನ್ನ ಅನಿಸಿಕೆ. ಹೌದು ಸರ್, ನಾವು ಒಂದು 6 ವರ್ಷ ಆಗಿದೆ ತುಂಬ ಒಂದು ಕಾನ್ಸಂಟ್ರೇಟೆಡ್ ಎಫರ್ಟ್ ಹಾಕಿ ಒಂದು 5-6 ಜನ ನಮ್ಮ ಸ್ನೇಹಿತರು ಮತ್ತು 2020 ಸೇರಿದ್ರೆ 7 ಇಯರ್ಸ್ ಅಂತ ಹೇಳ್ಬೋದು. 7 ಇಯರ್ಸ್, 2020 1 ಇಯರ್ ಕರೋನಾಗೆ ಇದಾಯಿತು. ಅದಕ್ಕಿಂತ ಮುಂಚೆ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಎಫರ್ಟ್ ಹಾಕಿ ಒಂದು ಇನ್ಸ್ಟ್ರೂಮೆಂಟ್ನ ನಾವು ಈಗ ಪ್ರೋಟೋಟೈಪ್ ರೆಡಿಯಾಗಿ, ವರ್ಕಿಂಗ್ ಪ್ರೋಟೋಟೈಪ್ ರೆಡಿಯಾಗಿದೆ. ಹಾಗೂ ನಮಗೆ ಈಗ ಭಾರತ ಸರ್ಕಾರದಿಂದ ಒಂದು ಇವೆಂಟ್ ಮಾಡ್ತಾರೆ ಡಿಸೆಂಬರ್ 22ರಿಂದ 25ರವರೆಗೆ, ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಅಂತೇಳಿ. ಆ ಒಂದು ಈವೆಂಟಲ್ಲಿ ನಾವು ಭಾರತದಲ್ಲಿ ನಾವು ಒಬ್ಬರೇ ರೆಮಿಡಿಯಲ್ ಮೆಜರ್ಸ್ ಫಾರ್ ಏರ್ ಪ್ಯೂರಿಫಿಕೇಷನ್ ಅನ್ನೋ ಕಾನ್ಸೆಪ್ಟ್, ಅಂದರೆ ಕ್ಲೀನ್ ಏರ್ ಅಂತ, ರೆಮಿಡಿಯಲ್ ಮೆಜರ್ಸ್ ಫಾರ್ ಏರ್ ಪ್ಯೂರಿಫಿಕೇಷನ್ ಆ ಒಂದು ಅಡಿಯಲ್ಲಿ ಕ್ಲೀನ್ ಏರ್ ಇವೆಂಟ್ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲಲ್ಲಿ. ಅದರಲ್ಲಿ ನಾವು ಒಬ್ಬರೇ ಕಂಪನಿ ಇಡೀ ಇಂಡಿಯಾದಲ್ಲಿ ರೆಮಿಡಿಯಲ್ ಮೆಜರ್ಸ್ ಮೇಲೆ ಪ್ರೆಸೆಂಟರ್ ಆಗಿ ಹೊರಹೊಮ್ಮಿದ್ವಿ. ಹಾಗೂ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ರಿಸಿಯೇಷನ್ ಸರ್ಟಿಫಿಕೇಷನ್ ಆಫ್ ಅಪ್ರಿಸಿಯೇಷನ್ ಕೂಡ ಬಂದಿದೆ ಇದೇ ಒಂದು ಸಾಧನೆಗೆ. ಅದಾದಮೇಲೆ ಈಗ ನಮಗೆ ಇವತ್ತು ನಾವು ಕರ್ನಾಟಕದ BBMP ಆಯುಕ್ತರನ್ನು ಭೇಟಿ ಮಾಡಿ, ಅವರು ನಮಗೆ ಈ ಒಂದು ಇನ್ಸ್ಟ್ರೂಮೆಂಟ್ನ ಬೆಂಗಳೂರಲ್ಲಿ ಇನ್ಸ್ಟಾಲ್ ಮಾಡಿ ಒಂದು ಸ್ಟಡೀಸ್ ಕಂಡಕ್ಟ್ ಮಾಡೋಣ ಅಂತ ಹೇಳಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದಾಗ್ಯೂ ಒಂದು ನಮಗೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಚೀಫ್ ಸೈಂಟಿಫಿಕ್ ಆಫೀಸರು ಡಾಕ್ಟರ್ ಬಾಲಗಂಗಾಧರ್ ಸರ್ ತುಂಬ ಸಪೋರ್ಟ್ ಮಾಡಿ ಈ ಒಂದು ಇನೋವೇಷನ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ನಾವು ವ್ಯಾಲಿಡೇಷನ್ ಸ್ಟಡೀಸ್ ಇಲ್ಲೇ ಕಂಡಕ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ನಾವು ತಲುಪಿದ್ವಿ. ಅದಾದ ನಂತರ ಪ್ರಧಾನಮಂತ್ರಿ ಕಾರ್ಯಾಲಯ ತುಂಬ ಚೆನ್ನಾಗಿ ಕೆಲಸ ಮಾಡಿ 2 ದಿನದಲ್ಲಿ ನನಗೆ ಡೆಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಫೋನ್ ಬಂತು. ಅವರು ಕೂಡ ಇನ್ಸ್ಟ್ರೂಮೆಂಟ್ ತೊಗೊಂಬನ್ನಿ ಡೆಲ್ಲಿಗೆ, ನಾನು ಅಲ್ಲೂ ವ್ಯಾಲಿಡೇಷನ್ ಮಾಡ್ಬೋದು ಅಂತಾರೆ. ಈಗ ಏನಾಗಿದೆ, ನಮಗಿಲ್ಲಿ ಇದು ನಮ್ಮ ಕರ್ನಾಟಕ ಸರ್ಕಾರದಿಂದ ತುಂಬ ಬೆನಿಫಿಟ್ಸ್ ತೊಗೊಂಡಿದ್ದೀವಿ. ಹಾಗಾಗಿ ಫಸ್ಟ್ ನಾವು BBMPಯಲ್ಲಿ ಇನ್ಸ್ಟ್ರೂಮೆಂಟ್ನ ಇನ್ಸ್ಟಾಲ್ ಮಾಡಿ ಸ್ಟಡೀಸ್ ಕಂಡಕ್ಟ್ ಮಾಡಿ ಆ ರಿಪೋರ್ಟ್ನ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಈ ಥರ ಇನೋವೇಟಿವ್ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡಿ. ಅರ್ಬನ್ ಏರಿಯಾಸಲ್ಲಿ ತುಂಬ ಜನ
ಏರ್ ಪೊಲ್ಯೂಷನ್ ರಿಲೇಟೆಡ್ ಡಿಸೀಸಸ್ ಇಂದ ಸಫರ್ ಪಡ್ತಾ ಇದ್ದಾರೆ. ಅದನ್ನೆಲ್ಲ ತಡೆಗಟ್ಟಬಹುದು. ಅದ್ರಲ್ಲೂ ಕರೋನಾ ಡೈರೆಕ್ಟ್ ಆಗಿ ಹೌದು, ಕರೋನಾ ಇಸ್ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದ ಏರ್ ರಿಲೇಟೆಡ್ ಥಿಂಗ್ಸ್, ಏರ್ ಪೊಲ್ಯೂಷನ್ ಅಂಡ್ ಅದರ್ ಥಿಂಗ್ಸ್. ಸೊ ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ, ನಿಮ್ಮ ಮುಖಾಂತರನೂ ಮನವಿ ಮಾಡ್ತೇವೆ, ಈ ಒಂದು ಇನೋವೇಟಿವ್ ಪ್ರಾಡಕ್ಟ್ನ ಈ ಎಲ್ಲೆಲ್ಲಿ ಪೊಲ್ಯೂಟೆಡ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಅಂತ ಐಡೆಂಟಿಫೈಡ್ ಲೊಕೇಶನ್ಸ್ ಇದೆ. ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾಸ್ ಅಲ್ಲಿ ಇಲ್ಲ, ಇಂಡಸ್ಟ್ರಿಯಲ್ಗಿಂತ ಏನಾಗಿದೆ ಈಗ ನಮ್ಮ ಅರ್ಬನ್ ಏರಿಯಾಸ್ ಅಲ್ಲಿ ಮೋರ್ ಆಟೋಮೊಬೈಲ್ ಎಮಿಷನ್ಸ್ ತುಂಬಾ ಮೇಜರ್ ಕಾಂಟ್ರಿಬ್ಯೂಷನ್ ಇರ್ತದೆ ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್. ಫಸ್ಟ್ ಆಫ್ ಆಲ್ ನಾವು ಈ ಪೊಲ್ಯೂಷನ್ ಹೆಂಗಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಯಾಕೆ ನಮಗೆ ಅದ್ರ ಬಗ್ಗೆ ಅಷ್ಟಾಗಿ ಅವೇರ್ನೆಸ್ ಇರೋದಿಲ್ಲ, ಏನೋ ಓದಿರ್ತೀವಿ, ಆದ್ರೆ ನಾವು ದಿನನಿತ್ಯದ ಜೀವನದಲ್ಲಿ ಇದು ಹೆಂಗೆ ಪೊಲ್ಯೂಟ್ ಮಾಡ್ತೀವಿ ಅನ್ನೋ ಅರಿವಿರಲ್ಲ. ನೀವೊಬ್ಬ ಸೈಂಟಿಸ್ಟ್ ಆಗಿ ಹೇಗೆ ಪೊಲ್ಯೂಷನ್ ಆಗುತ್ತೆ, ನಾವು ಎಲ್ಲಿ ಜಾಗ್ರತೆ ವಹಿಸಬೇಕು ಅಂತ ತಾವು ಹೇಳ್ತೀರಿ? ಸರ್, ಏರ್ ಪೊಲ್ಯೂಷನ್ಗೆ ಮೇಜರ್ ರೀಸನ್ಸ್ ಬಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇದೆ, ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಇರ್ತದೆ, ಅದಾದಮೇಲೆ ರ್ಯಾಪಿಡ್ ಇನ್ಕ್ರೀಸ್ ಆಫ್ ಅರ್ಬನೈಸೇಷನ್ನು, ಅದರಲ್ಲಿ ಆಟೋಮೊಬೈಲ್ಸ್ ನಂಬರ್ ಜಾಸ್ತಿ ಆಗ್ತದೆ, ಅದಾದಮೇಲೆ ನಮಗೆ ಇಂಡಸ್ಟ್ರಿಯಲೈಸೇಷನ್, ಇವೆಲ್ಲ ಫ್ಯಾಕ್ಟರ್ಸು ಆಗುತ್ತೆ. ಅದಾಗಿಯೂ ಕೂಡ ಈ ಒಂದು ಅನ್ಅವಾಯ್ಡೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈಗೇನಾಗುತ್ತೆ, ಗೌರ್ನಮೆಂಟು ಸ್ಟಾಪ್ ಮಾಡೋದಕ್ಕಾಗಲ್ಲ ವೆಹಿಕಲ್ಸ್ ಪರ್ಚೇಸ್ ಮಾಡೋದನ್ನ ಅಥವಾ ವೆಹಿಕಲ್ಸ್ ಓಡಾಡೋದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ಆದರೆ ನಾವೇ ಸೆಲ್ಫಾಗಿ ಇದ್ರ ಬಗ್ಗೆ ಅವೇರ್ನೆಸ್ ತೊಗೊಬೇಕು ಅಂತ ಹೇಳಿದ್ರೆ, ನಾವೆಲ್ಲೋ ಒಂದು ಟ್ರಾಫಿಕ್ ಜಂಕ್ಷನಲ್ಲಿ ಇರ್ತೀವಿ, ನಾವು ಡಿಸಿಪ್ಲಿನ್ಡಾಗೆ ರೈಡ್ ಮಾಡ್ಬೋದು ಅಥವಾ ರೈಡ್ ಮಾಡೋದನ್ನು ಮತ್ತು ಡ್ರೈವ್ ಮಾಡೋದನ್ನು ಕಲಿಬೇಕಾಗುತ್ತೆ. ಟ್ರಾಫಿಕ್ ಸೆನ್ಸನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಆಗ ನಾವು ಸುಮ್ಮನೆ ಏನಾಗ್ತದೆ, ನಾವು ಎಲ್ಲಿ ಟ್ರಾಫಿಕ್ ಸಿಗ್ನಲ್ 120 ಸೆಕೆಂಡ್ಸ್ 180 ಸೆಕೆಂಡ್ಸ್ ಇದ್ರೆ ಆನ್ ಮಾಡೇ ಇಟ್ಕೊಂಡಿರ್ತೀವಿ. ಒಂದು 3 ಮಿನಿಟ್ಸ್ ಆಫ್ ಮಾಡಿದ್ರೆ ಎಂಜಿನ್ನ, we can contribute to reduce the air pollution. ಇಲ್ಲ, ಈಗ ನಮ್ಮ ವ್ಯೂವರ್ಸ್ಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಬರುತ್ತವೆ. ಈಗಾಗಲೇ ಬಹಳಷ್ಟು ನಮ್ಮಲ್ಲಿ ಏರ್ ಪ್ಯೂರಿಫೈಯರ್ಸ್ ಗಳಿರುತ್ತವೆ. ಈ ಸ್ಮಾಗ್ ಟವರ್ ಇನ್ನೇನು ಎಕ್ಸ್ಟ್ರಾ ಕೆಲಸ ಮಾಡುತ್ತೆ, ಹೆಂಗ್ ಕೆಲಸ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಏನು ತಮ್ಮ ಉತ್ತರ? ಏರ್ ಪ್ಯೂರಿಫೈಯರ್ಸ್ ಅನ್ನೋದು ಆಕ್ಚುಲಿ ಇಂಡೋರ್ ಪ್ರಿಮೈಸಿಸ್ಗೆ ಅಂತ ಮಾಡ್ತಾ ಇದ್ದಾರೆ. ನಾವು ಅದನ್ನು ಕೂಡ ವಿಸ್ತೃತವಾಗಿ ಹೇಳ್ಬೇಕಂದ್ರೆ ನಾವೇನು ಹೇಳ್ತೀವಿ, ಈಗ ವಾಲ್ಯೂಮ್ ಆಫ್ ಏರ್. ಯಾಕೆಂದರೆ ನಾವು ಈ ಒಂದು ಏರಿಯಾನ ತಗೊಂಡಾಗ, ಒಂದು ರೂಮ್ ಅಂತ ತಗೊಂಡಾಗ ಏರಿಯಾ ಪ್ಲಸ್ ಹೈಟ್ ಆಫ್ ದಿ ರೂಮ್, ಆಗ ಅದು ವಾಲ್ಯೂಮ್ ಆಗುತ್ತದೆ. ಏರಿಯಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಫ್ ದಿ ರೂಮ್ ಗಿವ್ಸ್ ಯು ದ ವಾಲ್ಯೂಮ್ ಆಫ್ ದಿ ಏರ್ ವಿಚ್ ಪ್ರೆಸೆಂಟ್ಸ್ ಇನ್ಸೈಡ್ ದ ರೂಮ್ ಅಂತ ಆಗ್ತದೆ. ಆ ಸಮಯದಲ್ಲಿ ನಾವು ಏನೋ ಒಂದು 50 CFM ಆಫ್ ದಿ ಮೋಟ್ರನ್ನ ಒಂದು ಸಣ್ಣ ಪ್ಯೂರಿಫೈಯರ್ ಒಳಗಡೆ ನಾವು ಇಡ್ತೇವೆ. ಅದು ಬರೀ 50 CFM ಆಫ್ ದಿ ಏರ್ನ ಸಕ್ ಮಾಡಿ 40 CFM ಪ್ಯೂರಿಫೈಡ್ ಏರ್ನ ರಿಲೀಸ್ ಮಾಡುತ್ತೆ ಅಂದ್ಕೊಳ್ಳಿ. ನಿಮ್ಮ ರೂಮನ್ನು ಕ್ಲೀನ್ ಮಾಡೋದಕ್ಕೆ ಅದಕ್ಕೆ 25ರಿಂದ 30 ಗಂಟೆ ಬೇಕಾಗ್ತದೆ ಆ ಸಣ್ಣ ಪ್ಯೂರಿಫೈಯರ್ಸ್. ಆದರೂ ಕೂಡ ನಮಗೆ ಏನು ಮಾಡ್ತೀವಿ, ನಮ್ಮ ಒಂದು ಈ ಖರ್ಚು ಮಾಡೋ ಒಂದು ಇದಿರ್ತದೆ, ಮತ್ತು ಕಡಿಮೆ ಜ್ಞಾನದಿಂದ ನಾವು ಆ ಥರದ ಒಂದು ಇನ್ಸ್ಟ್ರೂಮೆಂಟ್ ಪರ್ಚೇಸ್ ಮಾಡ್ತೀವಿ. ಅದೆಲ್ಲ ಮ್ಯಾಕ್ಸಿಮಮ್ ರಿಸಲ್ಟ್ ನಮಗೆ ಸಿಗೋದು ಕಷ್ಟ ಅಂತೀರಿ? ಕಷ್ಟ. ಏರ್ ಅನ್ನೋದೇ ಒಂದು ದೊಡ್ಡ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ಹ್ಯಾಂಡಲ್. ಯಾಕಂತ ಹೇಳಿದ್ರೆ ಏರಲ್ಲಿ ಮೇಯ್ನು ನಾವು ಏರ್ ಪ್ಯೂರಿಫಿಕೇಷನ್ಸ್ ಇರ್ಬೋದು, ಇದರಲ್ಲೆಲ್ಲ ಕ್ವಾಂಟಿಫಿಕೇಶನ್ ಆಫ್ ವಾಟ್ ಎವರ್ ದ ರಿಸಲ್ಟ್ಸ್ ವಿ ಗೆಟ್ ಹ್ಯಾಸ್ ಟು ಬಿ ಡನ್ ಪ್ರಾಪರ್ಲಿ. ನಾವು ರಿಸಲ್ಟ್ಸ್ನ ಕ್ವಾಂಟಿಫೈ ಮಾಡಿಲ್ಲ, ನಾವು ಬರೀ ರಿಸಲ್ಟ್ಸ್ ಓರಿಯೆಂಟೆಡ್ ಅಂತ ಹೋಗಬಾರ್ದು, ಕ್ವಾಂಟಿಫಿಕೇಷನ್ ಆರ್ಟನ್ನು ಕಲಿಬೇಕು. ಸೊ ಅದು ದೊಡ್ಡ ಚಾಲೆಂಜ್ ಇರ್ತದೆ. ನಾವು ಈಗ ಔಟ್ಡೋರ್ ಏರ್ ಪ್ಯೂರಿಫೈಯರ್ಸ್ ಡೆವಲಪ್ ಮಾಡಿದ್ದೇವೆ. ನಮ್ಮದು ಸೆಕ್ಷನ್ ರೇಟ್ ತುಂಬ ಹೈ ಸೆಕ್ಷನ್ ರೇಟ್ ಕೊಟ್ಟಿದ್ದೇವೆ. ಮತ್ತು ನಾವು ನ್ಯಾನೋ ಟೆಕ್ನಾಲಜಿ ಬೇಸ್ಡ್ ಫಿಲ್ಟರ್ಸ್ನ ಮಾಡಿದ್ದೇವೆ. ಲೈಕ್ 1ನೇ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಾರ್ಮಲ್ ಮೆಂಬ್ರೇನ್ಸ್ ತೊಗೊಂಡು ಅದಕ್ಕೆ ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸ್ ಅಂದರೆ ಮೆಟಲ್ ನ್ಯಾನೋ ಪಾರ್ಟಿಕಲ್ಸ್ ಅಂತ ಕರಿತೀವಿ, ಅದನ್ನು ನೋಬಲ್ ಮೆಟಲ್ ನ್ಯಾನೋ ಪಾರ್ಟಿಕಲ್ಸ್ ಅಂತ, ಅದನ್ನೆಲ್ಲ ಕೋಟ್ ಮಾಡ್ತೇವೆ. ಕೋಟ್ ಮಾಡಿಬಿಟ್ಟು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ 2.5 ಅಂತ ಕರಿತೀವಿ, ಮತ್ತು PM10 ಅಂತ ಕರಿತೀವಿ. ಈ ಎರಡು ತುಂಬ ಮೇಜರ್ ಕ್ರೈಟೀರಿಯಾ ಪೊಲ್ಯೂಟೆಂಟ್ಸು ಮೋಸ್ಟ್ ಆಫ್ ದಿ ಅರ್ಬನ್ ಏನು ಸಿಟೀಸು ಇವತ್ತು ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು. ಇವೆರಡರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಅದರ್ ಪೊಲ್ಯೂಟೆಂಟ್ಸ್ ದೇ ಆರ್ ಅಂಡರ್ ಕಂಟ್ರೋಲ್ ಲಿಮಿಟ್ಸಲ್ಲಿದೆ. ಆದರೆ ಇವೆರಡು ಏನಾಗ್ತದೆ, ತುಂಬ ಎಕ್ಸೆಸ್ ಆಗಿದೆ. ಆ್ಯಂಡ್ ಅದರಿಂದ AQI ಅಂತ ಕರಿತೀವಿ, ಏರ್ ಕ್ವಾಲಿಟಿ ಇಂಡೆಕ್ಸು ತುಂಬ ಹೈ ನಂಬರ್ಸ್ಗೆ ಹೋಗ್ತಾ ಇದೆ. ಡೆಲ್ಲಿಯಲ್ಲೆಲ್ಲ ನಾವು ನೋಡ್ತಾ ಇದ್ರೆ ಆಲ್ಮೋಸ್ಟ್ 500 ಎಲ್ಲ ರೀಚ್ ಆಗುತ್ತೆ. ನೀವು ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿ ನೀವು ಮಾಡ್ತಾ ಇದ್ದೀರಿ. ಹೌದು ಸರ್. ಈಗ ನಮ್ಮ ಒಂದು ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಇದೆ, ನಮ್ಮ ಏರಿಯಾಕ್ಕೆ ಒಂದು ಬೇಕು ಅಂತ ಹೇಳೋರಿಗೆ ತಮ್ಮ ಮಾತೇನು? ಅಲ್ಲ, ಕೊಡ್ಬೋದು. ಎಲ್ಲಿ ನಾವು ಒಂದು ಟೀಮ್ ಕಳಿಸ್ತೇವೆ. ಆ ಟೀಮ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಒಂದು 24 ಅವರ್ಸ್ ಸ್ಟಡಿ ಮಾಡ್ತೇವೆ, ಇಲ್ಲ 48 ಅವರ್ಸ್ ಸ್ಟಡಿ ಮಾಡ್ತೇವೆ. ಮಾನಿಟರಿಂಗ್ ಡಿವೈಸಸ್ನ ಹಾಕ್ತೇವೆ. ನಾವು ಈಗ ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ನೈಟ್ 12 ಗಂಟೆ ಒಳಗಡೆ ತನಕ ಏನಿದೆ ಅಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ ಪ್ಯಾರಾಮೀಟರ್ಸು, ಅದರ ರೇಂಜಸ್ ಏನಿದೆ ಅಂತ ತಿಳ್ಕೊತೀವಿ. ಅದನ್ನು ತಿಳ್ಕೊಂಡು ನೆಕ್ಸ್ಟ್ ಡೇ ಏನು ಮಾಡ್ತೀವಿ, ನಮ್ಮ ಇನ್ಸ್ಟ್ರೂಮೆಂಟ್ನ ಇನ್ಸ್ಟಾಲ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡಿ ಮತ್ತೆ ಸ್ಟಡಿ ಸ್ಟಾರ್ಟ್
ಟವರ್ನ ಇನ್ಸ್ಟಾಲ್ ಮಾಡಿ. ಅದ್ರಲ್ಲಿ ಏನಾದ್ರು ಡಿಫ್ರೆಂಟ್ ಡೈಮೆನ್ಷನ್ಸ್ ಇದಾವ? ಡೈಮೆನ್ಷನ್ಸ್ ಇದೆ, ಬಟ್ ಸದ್ಯಕ್ಕೆ ಒಂದೇ ಡೈಮೆನ್ಷನ್ಸ್ ಇರೋದು. 16 ಫೀಟ್ ಹೈಟ್ ಇದೆ, ವಿತ್ ಪೆಡೆಸ್ಟಲ್ ಅರೌಂಡ್ 18 ಫೀಟ್ ಬರ್ತದೆ. 15,000 ಕ್ಯೂಬಿಕ್ ಫೀಟ್ ಪರ್ ಮಿನಿಟ್ ಸೆಕ್ಷನ್ ರೇಟು. ಡಿಸ್ಚಾರ್ಜ್ ರೇಟ್ ಆಲ್ಮೋಸ್ಟ್ 14,000 CFM ತನಕ ಡಿಸ್ಚಾರ್ಜ್ ರೇಟ್ ಅಚೀವ್ ಮಾಡ್ಬೋದು. ಯಾಕೆಂದರೆ ನಾವು ನ್ಯಾನೋ ಟೆಕ್ನಾಲಜಿ ಉಪಯೋಗಿಸಿರ್ತಕ್ಕಂಥದ್ದೇ ಪ್ರೆಷರ್ ಡ್ರಾಪ್ನ ಅವಾಯ್ಡ್ ಮಾಡಬೇಕು. ನಾವು ಎಷ್ಟು ವಾಲ್ಯೂಮ್ ಆಫ್ ಏರ್ನ ಸಕ್ ಮಾಡಿ ಮ್ಯಾಕ್ಸಿಮಮ್ ಏರ್ನ ಡಿಸ್ಚಾರ್ಜ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬ್ಯಾಕ್ ಪ್ರೆಷರ್ಸ್ ಕ್ರಿಯೇಟ್ ಆಗುತ್ತೆ, ಫ್ಲೋ ರೇಟ್ಗೆ ಹಲ್ಟರ್ ಆಗ್ತದೆ. ಸೊ ಅದಕ್ಕೆ ಈಗ ಇಂಪ್ಯೂರ್ಡ್ ಏರ್ ಎಸ್ ಸರ್ ಎಲ್ಲಿ ಹೋಗುತ್ತೆ, ಅದನ್ನ ಹೇಗೆ, ಅದು ಮತ್ತೆ ಎನ್ವೈರನ್ಮೆಂಟ್ ಗೆ ಹೋಗುತ್ತಲ್ವಾ? ಇಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಸಹಜವಾಗಿ, ಎಲ್ಲಪ್ಪ ಅಂತ ಕೇಳ್ತಾರೆ. ಹೆಂಗ್ ನಿಮ್ಮ ಮಷಿನ್ ಅದ್ರಲ್ಲಿ ಹೆಂಗ್ ವರ್ಕ್ ಮಾಡುತ್ತೆ, ಹೆಂಗ್ ವರ್ಕ್? ಈಗ ಏನಾಗಿರುತ್ತೆ ನಿಮಗೆ ಬಹಳ ಸರಳವಾಗಿ ನಾವು ವೈಟ್ ಕಲರ್ ಇರ್ತಕ್ಕಂಥ ಒಂದು ನಮ್ಮ ಮೆಂಬ್ರೇನ್ಸ್ ಇದೆ, ಫೆಲ್ಟ್ ಬೇಸ್ ಮೆಂಬ್ರೇನ್ಸ್. ಅದನ್ನ ನಾವು ಮೊದಲೇ ಗೊತ್ತಾಗಿರುತ್ತೆ, ನೋಡಿರ್ತೀವಿ. ನಮ್ಮ ಇನ್ಸ್ಟ್ರೂಮೆಂಟ್ನ ಆನ್ ಮಾಡಿದ ಒಂದು 2 ಗಂಟೆ 3 ಗಂಟೆಗೆ ಅದೆಲ್ಲ ಕಪ್ಪಾಗಿರುತ್ತೆ, ಬ್ರೌನಿಷ್ ಕಲರ್ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಟ್ರ್ಯಾಪ್ ಆಗ್ತಾ ಹೋಗುತ್ತೆ. ನಾವು ಆ ಟ್ರ್ಯಾಪ್ ಆದಂಥ ಪೊಲ್ಯೂಟೆಂಟ್ಸ್ನೆಲ್ಲ ಇಲ್ಲಿ ಒಂದು ಸರಳ ವಿಧಾನದಲ್ಲಿ ನಾವು ಅವನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಈಗ ಅವನ್ನ ಭೂಮಿಗೆ ಹಾಕಿದ್ರೂ ಕೂಡ ಅವು ಆ ಸಾಯಿಲಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಆಗಬೇಕು, ಅದು ಕೂಡ ಗೊಬ್ಬರವೂ ಆಗಬೇಕು. ಆ ರೀತಿಯಲ್ಲಿ ಒಂದು ನ್ಯಾನೋ ಮೆಟೀರಿಯಲ್ಸ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಅಂದ್ರೆ ಭೂಮಿಗೆ ಫಲವತ್ತತೆ ಕೊಡೋ ಹೌದು. ಯಾಕೆ ಅಂತ ಹೇಳಿದ್ರೆ ನಾವು ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸ್ ಯೂಸ್ ಮಾಡಿರ್ತೀವಿ. ಅದರೊಳಗಡೆ ಹೋಗಿ ಈ ಪೊಲ್ಯೂಟೆಂಟ್ಸ್ PM 2.5 10 ಟ್ರ್ಯಾಪ್ ಆಗುತ್ತೆ. ನಿಮ್ಮ ಟವರ್ ಇನ್ಸ್ಟಾಲ್ ಆದ್ರೆ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಗಾಳಿ, ಅದ್ಭುತವಾದ ಗಾಳಿ ಸಿಗುತ್ತೆ. ಹೌದು. ಹೆಂಗೆ ಅದ್ರ ಕ್ರೈಟೀರಿಯಾ ಏನು? ಈಗ ನಮ್ಗೆ ಒಳ್ಳೆ ಗಾಳಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಗೆ ಮೆಜರ್ ಮಾಡ್ತೀರಿ? ನಮಗೆ ಒಂದು ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲೇ DESC ಅಂತಕ್ಕಂಥ ಒಂದು ಡಿಪಾರ್ಟ್ಮೆಂಟು ಒಂದು ಸೆನ್ಸರ್ಸ್ನ ಇಂಟಗ್ರೇಟ್ ಮಾಡಿ ನಾವು ವ್ಯಾಲಿಡೇಷನ್ ಸ್ಟಡೀಸ್ನ ಪಿಂಡೆ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಕಂಡಕ್ಟ್ ಮಾಡಿದ್ವಿ. ನಾವು PM 2.5 ಮತ್ತು PM 10 ಪ್ಯಾರಾಮೀಟರ್ಸ್ಗೆ ವರ್ಕೌಟ್ ಮಾಡಿದ್ವಿ. ಯಾಕೆಂದರೆ ದೇ ಆರ್ ದ ಮೇಜರ್ ಕ್ರೈಟೀರಿಯಾ ಪೊಲ್ಯೂಟೆಂಟ್ಸ್. ಎಲ್ಲ ಅರ್ಬನ್ ಸಿಟೀಸು ಇವತ್ತು ಸಮಸ್ಯೆ ಬರ್ತಾ ಇರೋದೇ ಅವೆರಡರಿಂದ. ಸೊ ಆಗ ನಾವು ಅಬ್ಸರ್ವ್ ಮಾಡಿ ಒಂದು ರಿಸಲ್ಟ್ಸ್ನ ಟ್ಯಾಬ್ಲೇಟ್ ಮಾಡಿದೆ. ಆ ರಿಸಲ್ಟ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 250 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇದ್ದಂತಹ PM 2.5 ಆ್ಯಂಡ್ 10 ನಮ್ಮ ಇನ್ಸ್ಟ್ರೂಮೆಂಟ್ ಆನ್ ಮಾಡಿದಂಥ 1 ಗಂಟೆ 2 ಗಂಟೆಗೆ 25 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಬರುತ್ತೆ. ಆಲ್ಮೋಸ್ಟ್ 90% ರಿಡಕ್ಷನ್ ಆಗೋಯ್ತು ಇನ್ ದ ಆಪರೇಷನ್ ಆಫ್ 2 ಅವರ್ಸಲ್ಲಿ. ಈಗ ನಮಗೆ ಈ CPCB ಅಥವಾ ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಮೆಜರ್ಮೆಂಟು, ಈ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂಡರಲ್ಲಿ ನಮಗೊಂದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿದ್ದಾರೆ, ವ್ಯಾಲ್ಯೂಸ್ನ. ಆ ವ್ಯಾಲ್ಯೂಸ್ ಏನಂತ ಹೇಳಿದ್ರೆ ಈ PM 2.5 ಮತ್ತು 20 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಎಕ್ಸೆಸ್ ಆಗಿ ಹೋಗಬಾರ್ದು ಅಂತ. ಹಾಗಾಗಿ ನಾವು ಆಲ್ರೆಡಿ ಅಚೀವ್ ಮಾಡಿಬಿಟ್ಟಿದ್ದೀವಿ. ಸೊ ನಾವು ಅದೊಂದು, ಯಾಕೆಂದರೆ ವ್ಯಾಲಿಡೇಷನ್ ಸ್ಟಡೀಸಲ್ಲೇ ನಾವು ಆಲ್ಮೋಸ್ಟ್ ತುಂಬ ಟ್ರಯಲ್ಸ್ ಕಂಡಕ್ಟ್ ಮಾಡಿ ತುಂಬ ಟೆಕ್ನಾಲಜಿ, ಬೇರೆ ಬೇರೆ ಟೆಕ್ನಾಲಜಿ, ಬೇರೆ ಬೇರೆ ಮೆಟೀರಿಯಲ್ಸು, ಸ್ಮಾರ್ಟ್ ಮೆಟೀರಿಯಲ್ಸ್. ನೂತನ್ ಅವರ ಮಾತುಗಳನ್ನು ಕೇಳೋದಷ್ಟೇ ಅಲ್ಲ, ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೂಡ ನಮಗೆ ಏನು ರುಜುವಾತ್ ಮಾಡಿದೆ ಅಂತ ಹೇಳಿ ರುಜುವಾತ್ ಮಾಡಿದೆ. ಹೌದು, ಪ್ರಮಾಣೀಕರಿಸಿದೆ. ಹೀಗಾಗಿ ನಾವು ಅಂದ್ರೆ ಅದು ಸರ್ಟಿಫೈಯಿಂಗ್ ಏಜೆನ್ಸಿ ಅಲ್ಲ, ಆದ್ರೆ ಒಂದು ವ್ಯಾಲಿಡೇಷನ್ ರಿಪೋರ್ಟ್ ಅಂತ ಕೊಟ್ಟಿದೆ, ಸ್ಟಡಿ ರಿಪೋರ್ಟ್ಸ್ ಕೊಟ್ಟಿದೆ. ಅದು ಬೇಸಿಕ್ ರಿಪೋರ್ಟ್. ಅದು ಆ ರಿಪೋರ್ಟ್ ಇಂದ ನಾವು ಜಗತ್ತಿನ ಯಾವುದೇ ವಿಶ್ವವಿದ್ಯಾನಿಲಯ, ಯಾವುದೇ ಇನ್ಸ್ಟಿಟ್ಯೂಟ್ಸ್ಗೆ ಹೋದ್ರು ಅದು ಒಂದು ನಮಗೆ ಒಂದು ಮಾನದಂಡ. ಹೌದು, ಸ್ಟ್ರೆಂತ್. ಹೌದು, ನಮ್ಮ ಶಕ್ತಿ ಇದ್ದಂಗೆ. ಎಸ್, ನೂತನ್ ಅವರೇ, ತಾವು 2012ರಲ್ಲಿ UPSC ಸ್ಟಡಿ ಮಾಡಬೇಕು ಅಂತ ಡೆಲ್ಲಿಗೆ ಹೋಗ್ತೀರಿ. ಆದರೆ ಡೆಲ್ಲಿಯಲ್ಲಿ ಉಂಟಾದಂಥ ಒಂದು ವಾತಾವರಣ, ಸನ್ನಿವೇಶ ನಿಮ್ಮನ್ನು ಇವತ್ತು ಈ ಟವರ್ ಇನ್ವೆನ್ಷನ್ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಚಿಕ್ಕಂದಿನಲ್ಲೇ ಕೂಡ ನೀವು ಪ್ರಾಬ್ಲಮ್ಸ್ಗಳಿದ್ರೆ ಬರೀ ಪ್ರಾಬ್ಲಮ್ಸ್ ಬಗ್ಗೆ ಅಷ್ಟೇ ಚರ್ಚೆ ಮಾಡೋದಲ್ಲ, ಸೊಲ್ಯೂಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅದು ಹೇಗೆ ಶುರುವಾಯಿತು? ಆ ವಾತಾವರಣವನ್ನು, ಆ ಸನ್ನಿವೇಶಗಳನ್ನ ಜ್ಞಾಪಿಸ್ಕೊಳ್ಬೋದು, ಹೇಳ್ಬೋದಾ? ನನಗೆ ಅದಕ್ಕೆಲ್ಲ ಸ್ಫೂರ್ತಿ ನಮ್ಮ ತಂದೆ ತಾಯಿ. ಅವರು ತುಂಬ ಕಷ್ಟಪಟ್ಟು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಳ್ಳೆ ಸಂಸ್ಥೆಯನ್ನು ಕಟ್ಟಿದ್ರು. ತುಂಬ ಜನಕ್ಕೆ ಒಳ್ಳೆ ವಿದ್ಯೆ ದಾನ ಮಾಡ್ತಾ ಇದ್ದಾರೆ, ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ತುಂಬ ಜನ ಅವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಮ್ಯಾಕ್ಸಿಮಮ್ ವಿದ್ಯಾಸಂಸ್ಥೆ, ಹೌದೌದು, ಕನ್ನಡ ನೂತನ ವಿದ್ಯಾಸಂಸ್ಥೆ ಅಂತ ಅಜ್ಜಂಪುರದಲ್ಲಿ. ನಮ್ಮ ತಂದೆ ತಾಯಿನೇ ನನಗೆ ದೊಡ್ಡ ಸ್ಫೂರ್ತಿ, ಇನ್ಸ್ಪಿರೇಷನ್. ನನಗೆ ನಮ್ಮ ತಂದೆನೇ ನನಗೆ ತುಂಬ, ಅವ್ರು ನೋಡಿದ್ರೆ ಯಾವಾಗಲೂ ಅವರು ಮಾತಾಡೋದೇ ಸೊಲ್ಯೂಷನ್ಸ್ ಬಗ್ಗೆ. ಅವ್ರು ಯಾವತ್ತೂ ನೆಗೆಟಿವ್ ಮಾತಾಡಿರೋದು ನಮ್ಮ ಜೀವನದಲ್ಲಿ ನಾವು ನೋಡೇ ಇಲ್ಲ. ಯಾವುದೇ ಪ್ರಾಜೆಕ್ಟ್ಸ್ ತಗೊಳ್ಳಿ, ಯಾವುದೇ ವಿಚಾರ ಮಾತಾಡೋದಾದರೂ ಅವರು ತುಂಬ ಪಾಸಿಟಿವ್ ಆಗಿರ್ತಾರೆ. ಅವರೇ ನನಗೊಂದು ದೊಡ್ಡ ಇನ್ಸ್ಪಿರೇಷನ್ನು. ಈ ಪ್ರಾಜೆಕ್ಟ್ ಮಾಡುವಾಗಲೂ ನನಗೆ ತುಂಬ ಸಮಯ ತೊಗೊಂಡಿದೆ. ಯಾಕೆಂದರೆ ಆಲ್ಮೋಸ್ಟ್ 7 years ಅಂದರೆ ತುಂಬ ಡೆಡಿಕೇಟೆಡ್ ಆಗಿ ನಾವು ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಮೋರ್ ಓವರ್ ನಮಗೆ ಯಾವುದೇ ರೆಕಗ್ನಿಷನ್ ಇಲ್ಲ. ಇದು ಒಂದು ತುಂಬ ಜನ ನನಗೆ ಹೇಳೋರು, ಆಕಾಶಕ್ಕೆ ಚಪ್ರ ಹಾಕಕ್ಕೆ ಹೋಗ್ತೀಯಾ ನೀನು, ಈ ಕೆಲಸ ಮಾಡೋಕ್ಕೆ ಹೋಗ್ತಾ ಇರೋದು. ಈಗ ಆಕಾಶಕ್ಕೆ ಚಪ್ರ ಹಾಕ್ದಂಗೆ, ಗಾಳಿಯಲ್ಲಿ ಗುದ್ದಾಡ್ದಂಗೆ. ಈ ಗಾಳಿಯಲ್ಲಿ ಯಾರು ಗುದ್ದಾಡೋಕ್ಕಾಗುತ್ತಾ?
ಅಂತ ತುಂಬ ಜನ ನನಗೆ ಡಿಮೋಟಿವೇಟ್ ಮಾಡೋರು. ಆಗ ಅನಿಸೋದು ಇಲ್ಲ, ನಾವು ಒಂದಿಷ್ಟು ಕಾನ್ಸಂಟ್ರೇಟೆಡ್ ಪೊಲ್ಯೂಟೆಂಟ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಈಗ ಆಕಾಶಕ್ಕೆ ಚಪ್ರ ಹಾಕೋಕ್ಕಾಗೋದಿಲ್ಲ. ಈಗ ಆಕಾಶದ ಕೆಳಗಡೆ ಎಲ್ಲನೂ ನಗರ ಪ್ರದೇಶ ಇಲ್ಲ, ಎಲ್ಲಿ ನಗರ ಪ್ರದೇಶ ಇದೆ ಅಲ್ಲಿ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡೋಣ ಅಂಥೇಳಿ ಈ ರೀತಿ ನಾವು ಓರಿಯೆಂಟೇಷನ್ ಆಗಿ ವರ್ಕ್ ಮಾಡಿದ್ವಿ. ಬಾಲ್ಯದಲ್ಲೂ ತುಂಬ ನಮಗೆ ಅದೇ ನಾವು ಗ್ರಾಮಾಂತರದಲ್ಲಿ ಓದಿದ್ದು. ಅದಾದಮೇಲೆ ನಾನು 1 to 7 ನಮ್ಮ ಶಾಲೆಯಲ್ಲೇ ಓದಿದೆ. ಅದಾದಮೇಲೆ ಸರ್ಕಾರಿ ಶಾಲೆ ಅಜ್ಜಂಪುರದಲ್ಲಿ. ಆಮೇಲೆ ನಾನು ಶೆಟ್ರು ಸಿದ್ದಪ್ಪ ಹೈಸ್ಕೂಲಲ್ಲಿ. ತದನಂತರ PU ನಾನು DVS ಕಾಂಪೋಸಿಟ್ PU ಕಾಲೇಜ್ ಅಂತ ಶಿವಮೊಗ್ಗದಲ್ಲಿ. ಅಲ್ಲಿ ನಮಗೆ ಎಸ್ ರಂಗನಾಥ್ ಸರ್ ಅಂತ ಅವರು, ನಾನು ಇವಾಗಲೂ ಜ್ಞಾಪಿಸ್ಕೊತೀನಿ, ತುಂಬ ಇನ್ಸ್ಪಿರೇಷನ್ ಪ್ರಿನ್ಸಿಪಲ್ ಅವರು. ಅವ್ರ ಬಗ್ಗೆ ನನಗೆ ತುಂಬ ಗೌರವ, ಯಾವಾಗಲೂ ನಾನು ನೆನೆಸ್ಕೊಳ್ತಾ ಇರ್ತೀನಿ. ಹಾಗೆ ನಾವು ಡಿಗ್ರಿಯಲ್ಲೂ ಅಷ್ಟೇ ವಿಜಯ ಕಾಲೇಜು, ಅಲ್ಲಿ ನಮಗೆ ಡಾಕ್ಟರ್ GM ನಿಜಗುಣ ಅಂತೇಳಿ ಅವರು ನಮ್ಮ ರಿಲೇಟಿವೇ, ಈಗ ಅವರು ಇಲ್ಲ, ಅವರು ವಿಜಯ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದರು. ನನಗೆ ತುಂಬ ಇನ್ಸ್ಪಿರೇಷನ್ ಅಂದರೆ ಅವರು ಒಬ್ಬ ವ್ಯಕ್ತಿ ಕೂಡ ತುಂಬ ಪಾಸಿಟಿವ್ ವ್ಯಕ್ತಿ. ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು ಅವರು ಇದ್ದಾಗ ನನಗೆ. ಮನೆಯಲ್ಲೆಲ್ಲ ಕೇಳ್ತಾ ಇದ್ರ ನಿಮಗೆ ಈ ಹೇಗೆ ಈ ಟವರ್ ವರ್ಕ್ ಆಗುತ್ತೆ? ಹೌದೌದು, ಎಲ್ಲರಿಗೂ ಒಂದು ಸಂದೇಹ ಅದೇನೆ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ದೊಡ್ಡ ದೊಡ್ಡ ಸೈಂಟಿಸ್ಟು, ನಮ್ಮ ತಂದೆಗೂ ಒಂದಿಷ್ಟು ಜನ ಸೈಂಟಿಫಿಕ್ ಫ್ರಾಟರ್ನಿಟಿ ಎಲ್ಲ ಪರಿಚಯ ಇತ್ತು. ಅವ್ರಿಗೂ ಒಂದು ಡೌಟ್ ಆಗೋದು, ಹೇಗೆ ವರ್ಕ್ ಆಗುತ್ತೆ ಇದು, ಹೇಗೆ ವರ್ಕ್ ಆಗುತ್ತೆ. ಈಗ ನಮಗೆ IASCಲ್ಲೇ ಒಂದು ವ್ಯಾಲಿಡೇಷನ್ ಸ್ಟಡೀಸ್ ಮಾಡಿ ನಮಗೊಂದು ರಿಸಲ್ಟ್ ಬಂದಿದೆ. ಈಗ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಈಗ ಗೌರ್ಮೆಂಟ್ ಕೂಡ ಕರೆದಿದೆ, ಹಾಗಾಗಿ ಎಲ್ಲರೂ ಖುಷಿಯಾಗಿದ್ದಾರೆ. ನಿಜ, ಯಾವುದೋ ಒಂದು ಇನೋವೇಷನ್ ಅಂತ ಹೇಳಿದ್ರು ಕೂಡ, ಯಾವುದೋ ಒಬ್ಬರು ಐಡಿಯಾ ಇದ್ದರೂ ಅದು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಒಂದು ಟೀಮ್ ವರ್ಕ್ ಬೇಕಾಗುತ್ತೆ. ಹೌದೌದು. ಹಾಗೆ ನಿಮ್ಮ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ? ನನ್ನ ಟೀಮಲ್ಲಿ ಡಾಕ್ಟರ್ SC ಸಂತೋಷ್ ಕುಮಾರ್ ಅಂತ ನನ್ನ ಸ್ನೇಹಿತರು, ಅವರು ಕೂಡ CFTRIಯಲ್ಲಿ PhD ಮಾಡಿದರು, ಅವರೊಬ್ಬರು. ನಮ್ಮ ಡಾಕ್ಟರ್ ಕಿರುಬಾ ಡೇನಿಯಲ್ ಅಂತ ಇದ್ದಾರೆ. ಓಕೆ. ಅದಾದಮೇಲೆ ನನ್ನ ಪ್ರಕಾಶ ಅಂತೇಳಿ ನನ್ನ ಸ್ನೇಹಿತ ಒಬ್ಬ, ಅವನು ಕೂಡ ಬೇರೆ ಬಿಸ್ನೆಸ್ಸಲ್ಲಿದ್ದಾನೆ, ಬಟ್ ಅವನು ತುಂಬ ಇಂಟ್ರೆಸ್ಟೆಡಾಗಿ ನನಗೆ ರೆಗ್ಯುಲರಾಗಿ ಸಪೋರ್ಟ್ ಮಾಡೋದು. ಶಿವಕುಮಾರ್ ಅಂತೇಳಿ. ಈ ರೀತಿಯಾಗಿ ತುಂಬ ಜನ, ನಮ್ಮ ಸರ್ವೇಶ್ ಅಂತ ಒಬ್ಬ ಹುಡುಗ ಇದ್ದಾನೆ. ಇವರೆಲ್ಲರೂ ಅಂದರೆ ಸಪೋರ್ಟ್ ಮಾಡ್ತಾ ಇದ್ರು. ನಿಮ್ಮ ಇಂಟೆನ್ಷನ್ ಮೋಟೋ ಹೌದೌದು. ಅದಾದಮೇಲೆ ನನಗೆ ನಮ್ಮ ಪ್ರಶಾಂತ್ ಸರ್ ಅಂತ ಒಬ್ಬರು, ಈಗ DYSP ಶಿವಮೊಗ್ಗದಲ್ಲಿ, ಅವರು ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ನನಗೆ ಯಾವಾಗಲೂ ಪಾಸಿಟಿವ್ ಆಗೇ ಅವರು ಪುಷ್ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ಮಹಾಬಲೇಶ್ವರ್ ಶಿಳ್ಳಿ ಅಂತ ಒಬ್ಬರು ತಹಶೀಲ್ದಾರು. ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ನಮ್ಮ ಸುನಿಲ್ ಗೌಡ್ರು ಅಂತ ಇದ್ದಾರೆ. ಅವರೆಲ್ಲ ನಮ್ಮ ಸ್ನೇಹಿತರು. ಅವರೆಲ್ಲ ಏನಂದರೆ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಈ ವಿಚಾರವಾಗಿ. ಏನಾದರೂ ಒಂದು ಇನ್ನೋವೇಟಿವ್ ವರ್ಕ್ ಮಾಡುವಾಗ ಟೈಮ್ ಹಿಡಿತದೆ, ಅದರಿಂದ ನಾವು ಇದಾಗಬಾರ್ದು, ಡಿಮೋಟಿವೇಟ್ ಆಗಬಾರ್ದು ಅನ್ನೋ ಒಂಥರ ಪುಷ್ ಮಾಡ್ತಾ ಇರ್ತಾರೆ ಇವರೆಲ್ಲ. ನಿಜ. ಹಾಗೆಯೇ ಸ್ನೇಹಿತರೆ, ಇವರ ಟೀಮ್ ಅಂತ ಹೇಳಿದ ತಕ್ಷಣ ಬೇರೆ ಯಾರೋ ಅವ್ರ ಜೊತೆ ಡಾಕ್ಟ್ರು ಅಥವಾ ಅವ್ರಿಗೆ ಸಪೋರ್ಟಿವ್ ಆಗಿ ಬೇರೆ ಎಲ್ಲ ಇದ್ದಾರೆ, ಬೇರೆಯವರು ಅಂತ ಹೇಳ್ತಾ ಇರ್ತೀವಿ. ಅದರ ಜೊತೆಗೆ ಇವರ ಧರ್ಮಪತ್ನಿ ಕೂಡ ಇವರ ಕೆಲಸಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಅವರ ಕೆಲಸಕ್ಕೆ ರಿಸೈನ್ ಮಾಡಿ ಅವರು ನಿಮ್ಮ ಜೊತೆಗಿದ್ದಾರೆ. ಎಷ್ಟು ಖುಷಿ ಇದೆ. ಹೌದು, ಅವರು ಈಗ 2 ವರ್ಷ ಆಯಿತು ರಿಸಿಗ್ನೇಷನ್ ಕೊಟ್ಟು. ತುಂಬ ಸಪೋರ್ಟಿವ್ ಆಗಿದ್ದಾರೆ ನನ್ನ ಜೊತೆಯಲ್ಲಿ. ಅವರು MSc ಕೆಮಿಸ್ಟ್ರಿ ಮಾಡಿ ಸರ್ಕಾರಿ ಶಾಲೆ ಶಿರೂರ್ ಅಂತೇಳಿ ಬಾಗಲಕೋಟೆಯಲ್ಲಿ ಅವರು ಟೀಚರ್ ಆಗಿದ್ದರು. ಅಲ್ಲಿಂದ ರಿಸಿಗ್ನೇಷನ್ ತೊಗೊಂಡು ಈಗ ನನ್ನ ಜೊತೆಯಲ್ಲೇ ನಮ್ಮ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ. ತಂದೆ ಅವರು BSc B.Ed ಮಾಡ್ಕೊಳ್ತಾರೆ, ಆದರೆ ಅವ್ರಿಗೆ ಬಂದಂಥ ಗೌರ್ಮೆಂಟ್ ಜಾಬ್ಗಳನ್ನು ಅವರು ರಿಜೆಕ್ಟ್ ಮಾಡ್ತಾ ಇದ್ರು ಅಂತ ನಾನು ಕೇಳಲ್ಪಟ್ಟೆ. ಯಾಕೆ, ನೀವು ಆರ್ಥಿಕವಾಗಿ ಬಹಳ ಶ್ರೀಮಂತರಿದ್ದೀರಾ? ಇಲ್ಲ, ಆದರೆ ಅವ್ರಿಗೆ ಒಂದು ಇದಿತ್ತು. ಅಂದರೆ ಅವರು ಗೌರ್ಮೆಂಟ್ ಜಾಬಿಗೆ ಸೇರೋಕ್ಕಿಂತ ಅಂದರೆ ಕಾಲ್ಸ್ ಫಾರ್ ಆದಾಗ ಅವರು ಮೊದಲು ಆಂಧ್ರ ಸ್ಟೇಟಲ್ಲಿ ಏನೋ ಕೆಮಿಸ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಅಲ್ಲಿದ್ದಾಗಲೂ ಕೂಡ ಅವರು ಸಂಪಾದಿಸಿದ ಹಣ ಎಲ್ಲ ಇಟ್ಕೊಂಡು ನನ್ನ ಶಾಲೆಯನ್ನೇ ಕಟ್ಟಬೇಕು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಅನ್ನೋ ಒಂದು ಕಿಚ್ಚಿತ್ತು ಅವ್ರಿಗೆ. ಹಾಗಾಗಿ ಅವರು ಅಜ್ಜಂಪುರ ಅಂತ ನಮ್ಮ ಹುಟ್ಟೂರಿನಿಂದ ಒಂದು 12 ಕಿಲೋಮೀಟರ್ ದೂರ ಇದೆ, ಅಲ್ಲಿ ಒಂದು ಜಾಗವನ್ನು ತಗೊಂಡು ತುಂಬ ಕಷ್ಟಪಟ್ಟು ಒಂದು ಸಂಸ್ಥೆನ ಕಟ್ತಾರೆ. ಆಗ ತಾಯಿ ಕೂಡ ನಮ್ಮ ಅದೇ ಸಂಸ್ಥೆಯಲ್ಲಿ ಸಬ್ಜೆಕ್ಟಲ್ಲಿ MA ಮಾಡಿದ್ದಾರೆ. ಹೌದು. ಅಂದರೆ ಎಲ್ಲ ಶಿಕ್ಷಣದ ಬಗ್ಗೆ ಬಹಳಷ್ಟು ಮಹತ್ವವನ್ನು ಪ್ರಪಂಚಕ್ಕೆ ಸಾರಬೇಕು ಅನ್ನೋ ಉದ್ದೇಶ ಹೊಂದಿರೋರೇ ಇದ್ದೀರಿ. ನನ್ನ ತಮ್ಮನೂ ಈಗ ನಮ್ಮ ಕಾಲೇಜಿಗೆ ಪ್ರಿನ್ಸಿಪಲ್ಲು. ನಮ್ಮ ತಮ್ಮನ ಶ್ರೀಮತಿ ಅವರು ಕೂಡ ಅಲ್ಲೇ ನಮ್ಮ ಇಂಗ್ಲೀಷ್ ಟೀಚರಾಗಿ ಕೆಲಸ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನನ್ನ ತಾಯಿ ತಂಗಿ ನಿಮ್ಮ ಫ್ಯಾಮಿಲಿನೇ ಒಂದು ಇನ್ಸ್ಟಿಟ್ಯೂಟ್ ಹಂಗೆ ಇರೋದು. ಓಕೆ. ಎಸ್, ಈಗ
ಸಾಮಾನ್ಯವಾಗಿ ನಾವು ಮಾಡುವಂಥ ಕೆಲಸಕ್ಕೆ ಏನಾದರೂ ಫಲ ಸಿಕ್ಕಾಗ ಬಹಳಷ್ಟು ಖುಷಿಯಾಗುತ್ತೆ. ಆದರೆ ಆ ಆರಂಭದ ದಿನಗಳಿರುತ್ತಲ್ಲ, ಕೆಲಸ ಶುರು ಮಾಡಿದಾಗ ಎಲ್ಲರೂ ಡಿಮೋಟಿವೇಟ್ ಮಾಡುವಾಗ ನೀವು ಹೇಗೆ ಸ್ವೀಕರಿಸಿದ್ರಿ ಆ ಡಿಮೋಟಿವೇಶನ್ ಅಂತ? ಹೌದಾ, ನಾನು ಬಿಟ್ಬಿಡ್ಬೇಕು ಸಾಕು ಅಂತ ಎಲ್ಲೂ ಅನಿಸ್ಲಿಲ್ವಾ ನಿಮಗೆ? ನನ್ನ ಪ್ರಯತ್ನ ಸಾಕು ಅನಿಸ್ಲಿಲ್ವಾ ತಮಗೆ? ಅನ್ಸೋದು, ಬಟ್ ಏನಂದರೆ ನಾನು ಮೊದಲು ಸ್ಟಾರ್ಟ್ ಹೇಗೆ ಮಾಡಿದೆ ಅಂದರೆ ಆ ಥರ ಅನ್ಸೋದು, ಡಿಮೋಟಿವೇಟ್ ಆಗ್ತಾ ಇದ್ದೆ ಒಂದೊಂದು ಸಾರಿ. ಅದಾದಮೇಲೆ ನಾವು ಏನು ಎಕ್ಸ್ಪೆರಿಮೆಂಟ್ ಮಾಡುವಾಗ ನಮಗೆ ಇನ್ಸ್ಟ್ರೂಮೆಂಟೇಷನ್ನು ಮತ್ತು ಕ್ಯಾರೆಕ್ಟರೈಸೇಷನ್ ಫೆಸಿಲಿಟೀಸ್ ಎಲ್ಲ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಯಾವುದೋ ಒಂದು ವಸ್ತುವನ್ನು ನೀವು ತಗೊಳ್ಳಿ, ಈಗ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇರ್ಬೋದು ಅಥವಾ ಈ ಪೆಟ್ರೋಲ್ ಡೀಸೆಲ್ ಬ್ಲೆಂಡ್ ಆಗಿರೋ ಸಬ್ಸ್ಟೆನ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಬರ್ನ್ ಮಾಡಿದಾಗ ಅದರಿಂದ ಬರೋ ಗಾಳಿಯನ್ನು ನಾವು ಫಸ್ಟು ನೋಡಬೇಕು ಅದರಲ್ಲಿ ಏನೇನು ಅಂಶಗಳಿದೆ ಅಂತ. ಆ ಅಂಶಗಳು ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನಾವು ಒಂದಿಷ್ಟು ನ್ಯಾನೋ ಮೆಟೀರಿಯಲ್ಸ್ ಸಿಂಥಸಿಸ್ ಮಾಡಿ ಅದನ್ನೆಲ್ಲ ಕೋಟ್ ಮಾಡಿ ಮೆಮ್ಬ್ರೆನ್ಸ್ ಮೇಲೆ ಡಿಸ್ಪರ್ಷನ್ ಮಾಡಿ ಲಿಕ್ವಿಡ್ ಮೀಡಿಯಮಲ್ಲಿ ಅವನ್ನೆಲ್ಲ ಫಿಲ್ಟರ್ ಆಗಿ ಯೂಸ್ ಮಾಡಬೇಕಾಗಿತ್ತು ನಾವು. ಓಕೆ. ಹಾಗಾಗಿ ಏನಾಗ್ತಾ ಇತ್ತು, ಮೊದಲು ಗಾಳಿ ಕಲೆಕ್ಷನ್ದೇ ನಮಗೆ ದೊಡ್ಡ ಸಮಸ್ಯೆ. ಏರ್ ಸ್ಯಾಂಪ್ಲಿಂಗ್ ಬ್ಯಾಗ್ಸ್ ಅಂತ ಇರ್ತದೆ. ಆ ಏರ್ ಸ್ಯಾಂಪ್ಲಿಂಗ್ ಬ್ಯಾಗ್ಸಲ್ಲಿ ಗಾಳಿನ ಹಿಡಿತೀವಿ, ಆದರೆ ನಾವು ಆ ಮತ್ತೆ ಗಾಳಿನ ಸಕ್ ಮಾಡ್ತೀವಿ, ಒಂದು ಇಂಜೆಕ್ಷನ್ ಟ್ಯೂಬಲ್ಲಿ ಸಕ್ ಮಾಡ್ತಾರೆ, ಮತ್ತು ಅದನ್ನು ತೊಗೊಂಡೋಗಿ ಇನ್ಸ್ಟ್ರೂಮೆಂಟೇಷನ್ ಫೆಸಿಲಿಟೀಸ್ ಲೈಕ್ ಪೈರಾಲಿಸಿಸ್ GCMS ಅಂತ ಆ ಇನ್ಸ್ಟ್ರೂಮೆಂಟ್ಗೆ ಇಂಜೆಕ್ಟ್ ಮಾಡ್ತೀವಿ. ಆ ಇಂಜೆಕ್ಟ್ ಮಾಡಿದ್ಮೇಲೆ ಆ ಗಾಳಿಯಲ್ಲಿರ್ತಕ್ಕಂಥ ಎಲ್ಲ ಕಾನ್ಸ್ಟಿಟ್ಯೂಷನ್ಸ್ನ ಅದು ಹೇಳ್ತಾ ಹೋಗ್ತದೆ. ಆದರೆ ಈ ಸಮಯದಲ್ಲಿ ನಮಗೆ ಎಷ್ಟು ಡಿಫಿಕಲ್ಟೀಸ್ ಇರುತ್ತೆ ಅಂತ ಹೇಳಿದ್ರೆ, ಗಾಳಿನ ಆ ಬ್ಯಾಗ್ ಒಳಗಡೆ ಕಲೆಕ್ಟ್ ಮಾಡಿದಾಗಲೇ ಎಷ್ಟೋ ಅಂಶಗಳು, ಅಂದರೆ ಎಷ್ಟೋ ಕಾನ್ಸ್ಟಿಟ್ಯೂಯೆಂಟ್ಸು ಕಂಡೆನ್ಸ್ ಆಗಿ ಆ ವಾಲಲ್ಲೇ ಸೆಟ್ಲ್ ಆಗಿಬಿಟ್ಟಿರೋದು ಆ ಏರ್ ಕಲೆಕ್ಟಿಂಗ್ ಬ್ಯಾಗ್ಸಲ್ಲಿ. ಆಗ ನಮಗೆ ಕರೆಕ್ಟಾಗಿ ರೀಡಿಂಗ್ಸೇ ಬರ್ತಾ ಇರಲಿಲ್ಲ. ರಿಪೀಟೆಡಾಗಿ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು, ರಿಪೀಟೆಡಾಗಿ ಬೇರೆ ಬೇರೆ ಆರ್ಗ್ಯಾನಿಕ್ ಬಯೋಮಾಸಸ್ಸು ಇವೆಲ್ಲ ವಸ್ತುಗಳನ್ನ ಕಾಂಬಿನೇಷನ್ಸಲ್ಲಿ ವರ್ಕ್ ಮಾಡಿ, ಆಮೇಲೆ ಹೋಮ ಹವನದ ಎಮಿಷನ್ ಪ್ರೊಫೈಲಿಂಗ್ ಮಾಡಿದ್ದೀನಿ ನಾನು. ಅಗ್ನಿಹೋತ್ರ ಮಾಡಿದಾಗ ಇಂಪ್ಯಾಕ್ಟ್ ಆಗುತ್ತೆ, ಏನೇನು ಇದು ಬರುತ್ತೆ ಅಂತ, ಏನು ಫ್ಲೂ ಗ್ಯಾಸ್ ಅಂದರೆ ಏನೇನು ಯಾವ್ಯಾವ ಎಮಿಷನ್ಸ್ ಗ್ಯಾಸಸ್ ಬರುತ್ತೆ ಅಂತೇಳಿ ಅದೆಲ್ಲದನ್ನು ಸ್ಟಡೀಸ್ ಸ್ಟಾರ್ಟ್ ಮಾಡಿದೆ. ಆಗ ಮೊದಲು ಸ್ಟಾರ್ಟ್ ಮಾಡಿದ್ದೆ ಹಾಗೆ ಬಯೋಮಾಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಏನೇನು ಎಮಿಷನ್ಸ್ ಬರುತ್ತೆ ಅಂತ ನೋಡಿ 2017 ನಾವು IISc ಒಂದು ಪ್ರಾಜೆಕ್ಟ್ ಥರ ಮಾಡ್ತಾರೆ, ಏರೋನಾಟಿಕ್ ಆ್ಯಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು. ಆ ರಿಪೋರ್ಟ್ ಕೂಡ ನನ್ನ ಹತ್ರ ಇದೆ. ಅದೆಲ್ಲ ಸ್ಟಡೀಸ್ ಮಾಡಿ ಅದಾದ ನಂತರ ನಾವು ಪೆಟ್ರೋಲು, ಡೀಸೆಲು, ಏವಿಯೇಷನ್ ಫ್ಯೂಯಲ್ಸು, ಅದಾದಮೇಲೆ LPG ಬರ್ನ್ ಮಾಡಿದಾಗ ಏನೇನು ಆಗ್ತದೆ, ಯಾವ್ಯಾವ ಎಮಿಷನ್ಸ್ ಬರುತ್ತೆ, ಅದಕ್ಕೆ ಯಾವ ರೀತಿ ನಾವು ಸಬ್ಸ್ಟಿಟ್ಯೂಟ್ ಆಗಿ ನಾವು ಒಂದು ಫಿಲ್ಟರ್ಸ್ನ ಡೆವಲಪ್ ಮಾಡಬೇಕು, ಆ ಎಮಿಷನ್ ಆಗಿದ್ದಂಥ ಪಾರ್ಟಿಕ್ಯುಲೇಟ್ಸ್ ಇರ್ಬೋದು, ಗ್ಯಾಸಸ್, ಅದ್ರ ಸೈಜು, ಅದೆಲ್ಲವನ್ನು ವರ್ಕ್ ಮಾಡಿ ಸ್ಟಡಿ ಮಾಡಿ ದೆನ್ ನಾವು ಈ ಥರ ಒಂದು ಡಿವೈಸ್ ಮಾಡಿದ್ದೀವಿ. ಈಗ ನಮ್ಮ ಸಾರ್ವಜನಿಕರಿಗೆ ಹೌದು ಬೇಕಾಗಿರೋ ಉತ್ತರ ಏನು ಅಂತ ಹೇಳಿದ್ರೆ, ಇದು ಎಷ್ಟು ಪರ್ಸೆಂಟೇಜ್ ಏರ್ ಪ್ಯೂರಿಫೈ ಮಾಡುತ್ತೆ, ಏರ್ ಪ್ಯೂರಿಫೈ ಮಾಡ್ತಾರೆ? ಅಲ್ಲ, ಈಗ ಪರ್ಸೆಂಟೇಜ್ ಅನ್ನೋದಕ್ಕಿಂತ ನಾನು ಹೇಳಿದೆ 2 ಅವರ್ ರನ್ ಮಾಡಿದಾಗಲೇ ನಾವು ಆಲ್ಮೋಸ್ಟ್ 90% ರಿಡಕ್ಷನ್ ತೊಗೊಂಡಿದ್ದೀವಿ. ಈಗ ಅಂದ್ರೆ ಇದು ಎಷ್ಟು ಅವರ್ ರನ್ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ. ಹೌದು, ಈಗ 1 hour to 2 hours 90% ರಿಡಕ್ಷನ್ ಆಗೋಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ, ಒಂದು ವಾತಾವರಣದಲ್ಲಿ ನಾವು ಈ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ, ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 and 10 ಅವೇನಾಗ್ತದೆ ಅಂತ ಹೇಳಿದ್ರೆ, ಅದು ವಾತಾವರಣದಿಂದ ಇಮ್ಮಿಡಿಯೇಟ್ ಆಗಿ ಈಗ ವಿಂಡ್ ಮೂವ್ಮೆಂಟ್ ಇರುತ್ತೆ, ಯಾವಾಗಲೂ ಚಲಿಸ್ತಾ ಇರುತ್ತೆ, ಆದರೂ ಕೂಡ ಆ ಒಂದು ಪೊಲ್ಯೂಟೆಂಟ್ಸು ಎಷ್ಟೋ ಸಮಯದ ತನಕ ರಿಸೈಡ್ ಆಗಿರುತ್ತೆ ಪರ್ಟಿಕ್ಯುಲರ್ ವಾತಾವರಣದಲ್ಲಿ. ಆ ರೆಸಿಡೆನ್ಸ್ ಪೀರಿಯಡ್ಡು ವೆಯ್ಟ್ ಆಫ್ ದಿ ಪಾರ್ಟಿಕ್ಯುಲೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ವಿಂಡ್ ಸ್ಪೀಡ್ ಕಡಿಮೆ ಇದ್ದು ಇದ್ರದ್ದು ವೆಯ್ಟ್ ಜಾಸ್ತಿ ಇದ್ದರೆ ಅದು ಜಾಸ್ತಿ ಸಮಯ ಅಲ್ಲೇ ರಿಸೈಡ್ ಆಗಿರುತ್ತೆ. ಆಗ ರಿಸೈಡ್ ಆದಾಗ ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ಆ ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಅವರಿಗೆ ಆ ಪೊಲ್ಯೂಟೆಂಟ್ಸ್ ಜೊತೆ ಕಾಂಟ್ಯಾಕ್ಟ್ ಬಂದರೆ ಅದು ಇನೇಲ್ ಮಾಡಿ ಆ ಕಾರ್ಬನೇಷಿಯಸ್ ಪಾರ್ಟಿಕ್ಯುಲೇಟ್ಸು ನಾವು ಇನೇಲ್ ಮಾಡಿದಾಗ ಕ್ಯಾನ್ಸರಸ್, ಹೌದು ಕ್ಯಾನ್ಸರ್ ಈ ಥರದಂತಹ ರೋಗಗಳು ಬರುವಂಥ ಲಕ್ಷಣಗಳು ಇರ್ತದೆ. ಇವೆಲ್ಲ ಕ್ಯಾನ್ಸರ್ ಕಾಸಿಂಗ್ ಪಾರ್ಟಿಕ್ಯುಲೇಟ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಕಾರ್ಸಿನೋಜೆನಿಕ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಅಂದ್ರೆ ಎಷ್ಟು ದೂರದವರೆಗೆ, ಅಂದ್ರೆ ಎಷ್ಟು ರೇಡಿಯಸ್ ನಾವು ಈಗ ಏನಾಗುತ್ತೆ, ರೇಡಿಯಸ್ನ ಅದೇ ನಾನು ಇನ್ಸ್ಟಾಲ್ ಮಾಡಬೇಕು ಅಂತ 15,000 cubic feet ಆಫ್ ವಾಲ್ಯೂಮ್ ಆಫ್ ಏರ್ನ ಪರ್ ಮಿನಿಟ್ ಸಕ್ ಮಾಡುತ್ತೆ. ಆಲ್ಮೋಸ್ಟ್ ಅರೌಂಡ್ 14,000 CFM ಕ್ಲೀನ್ ಏರ್ನ ಡಿಸ್ಚಾರ್ಜ್ ಮಾಡುತ್ತೆ. ಆ ರೀತಿ ಒಂದು ಸೆಟಪ್ ಮಾಡಿ. ಇನ್ನೂ ಸರಳವಾಗಿ ಹೇಳೋದಾದ್ರೆ, ಈಗ ಸರಳವಾಗಿ ಅದನ್ನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅಂದರೆ ಸರಳವಾಗಿ ಅಂದರೆ ಇದೇ ರೀತಿ ಹೇಳಬೇಕಾಗುತ್ತೆ. ವಾಲ್ಯೂಮ್ ಎಷ್ಟು ವಾಲ್ಯೂಮ್ ಆಫ್ ಏರ್ನ ತಗೊತೀವಿ ಆ ಇನ್ಸ್ಟ್ರೂಮೆಂಟ್. ಇಲ್ಲಿ ಯಾವುದೋ ಒಂದಿಷ್ಟು ಪ್ಲೇಸ್ ಇರುತ್ತೆ, ಈ ಊರಿಗೆ ಒಂದಿಷ್ಟು ಹೇಳಕ್ಕಾಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಕ್ವಾಂಟಿಫೈ ಮಾಡೋದಕ್ಕೆ ನಮಗೆ ಹೈಟ್ ಅನ್ನೋದು ಪ್ಯಾರಾಮೀಟ್ರು ತುಂಬ, ಇಟ್ಸ್ ನಾಟ್ ಎ ಬೌಂಡೆಡ್ ಪ್ಯಾರಾಮೀಟರ್. ತುಂಬ ಹೈಟು ತುಂಬ ವೇರಿಯಬಲ್ ವೈಟ್ ಇರುತ್ತೆ, ಅಂದರೆ ಹೈಟ್ ಇರುತ್ತೆ, ಲೈಕ್ ತುಂಬ
ಆಲ್ಟಿಟ್ಯೂಡ್ಸ್ ತುಂಬ ಹೈಸ್ ಇರುತ್ತೆ. ಸೊ ನಾವು ಬರೀ ಏರಿಯಾ ಮಾತಾಡೋದಕ್ಕೆ ಕಷ್ಟ, ಯಾಕೆಂದರೆ ಗಾಳಿ ವಾಲ್ಯೂಮಲ್ಲಿ ಮಾತಾಡಬೇಕು. ಕರೆಕ್ಟ್. ಅಂದರೆ ಇನ್ನು ಈ ಬೇರೆ ಬೇರೆ ಡೈಮೆನ್ಷನ್ಸ್ಗಳಲ್ಲಿ ಈ ಟವರ್ನ ಏನಾದರೂ ತಯಾರಿಸಬೇಕು ಅಂತ ಏನಾದರೂ ಇದೆ. ಈಗ ಗೌರ್ಮೆಂಟಿಂದ ನಮಗೇನು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಡಿಯಲ್ಲಿ ಸ್ಮಾರ್ಟ್ ಟವರ್ಸ್ಗೆ ಅಂತ ಒಂದಿಷ್ಟು ಅಲೊಕೇಶನ್ಸ್ ಆಗಿದೆ. ಈಗ ಇಂಡಿಯಾದಲ್ಲಿ ಪ್ರೆಸೆಂಟ್ಲಿ ಸ್ಮಾರ್ಟ್ ಟವರ್ಸು ವಿತ್ ಪ್ರಾಪರ್ ಸ್ಟಡೀಸ್ ಕಂಡಕ್ಟ್ ಮಾಡಿ ಡೆವಲಪ್ ಮಾಡಿರ್ತಕ್ಕಂಥವ್ರು ತುಂಬ ಕಡಿಮೆ ಇದ್ದಾರೆ. ಬೇರೆ ಫಾರಿನ್ ಪ್ಲೇಯರ್ಸು ತುಂಬ ಜನ ಇದ್ದಾರೆ. ಲೈಕ್ ಮ್ಯಾನ್ ಹಮ್ಮೆಲ್ ಅಂತ ಯಾವುದೋ ಒಂದು ಕಂಪನಿಯವರು ಇದ್ದಾರೆ, ಪ್ಲಸ್ ನೆದರ್ಲ್ಯಾಂಡಿಂದ ಒಬ್ಬರು ಸ್ಮಾರ್ಟ್ ಟವರ್. ಬಟ್ ಅವರು ತುಂಬ ಎಕ್ಸ್ಪೆನ್ಸಿವ್ ಇದೆ, ಅವ್ರದ್ದೆಲ್ಲ 20 ಕೋಟಿ 10 ಕೋಟಿ ಈ ರೀತಿ ಇದೆ ಕಾಸ್ಟು. ಅಂದರೆ ಒಂದು ಟವರಿಗೆ ಸೇಮ್ ನಮ್ಮ ಏನು ಟವರ್ ಇದೆ ಈಗ. ತಾವು ಎಷ್ಟು ಅದಕ್ಕೆ ಚಾರ್ಜ್ ಮಾಡ್ತಾ ಇದ್ದೀವಿ? ನಮ್ದು ಒಂದು 50 ರಿಂದ 60 ಲಕ್ಷದೊಳಗಡೆ ಇದು ಚಾರ್ಜ್ ಮಾಡ್ಬೇಕಂತ ಇದೆ. ಬೇರೆ ಕಂಪನಿ ಈಗ ನೆದರ್ಲ್ಯಾಂಡ್ ಅಲ್ಲಿ ಒಂದು ಟವರ್ನ ಡೆವಲಪ್ ಮಾಡಿದ್ದಾರೆ. ಆ ಟವರ್ದು ಕಾಸ್ಟ್ ಬಂದ್ಬಿಟ್ಟು 20 crore. ಅದು ಪಬ್ಲಿಷು ಆಗಿದೆ ಪೇಪರಲ್ಲಿ, ನೀವು ಯು ಕ್ಯಾನ್ ಫೈಂಡ್ ದ ಡಾಕ್ಯುಮೆಂಟ್. ಏನಂದರೆ ಅದ್ರದ್ದು ಎಫಿಷಿಯನ್ಸಿ ನಮ್ಮ ಇನ್ಸ್ಟ್ರೂಮೆಂಟ್ ಎಷ್ಟು ಏರ್ನ ಪ್ಯೂರಿಫೈ ಮಾಡುತ್ತೆ ಸೇಮ್ ಎಫಿಷಿಯನ್ಸಿಯಲ್ಲಿ ಅದು ಕೂಡ ರನ್ ಆಗುತ್ತೆ. ಆದರೆ ಕಾಸ್ಟ್ ಬಂದ್ಬಿಟ್ಟು 20 ಕೋಟಿ, ನಮ್ದು 50 ಲಕ್ಷ, 50 ರಿಂದ 60 ಲಕ್ಷ ಆಗುತ್ತೆ. ಮೇಂಟೆನೆನ್ಸು ಅದು ಇದು ಎಲ್ಲ ಸೇರಿದ್ರೆ 1 ಇಯರ್ಗೆ ಆಲ್ಮೋಸ್ಟ್ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ಇನ್ಸ್ಟ್ರೂಮೆಂಟ್ ಕಾಸ್ಟ್ ಅಷ್ಟೇ. ಆದರೆ ಫಾರಿನ್ ಪ್ಲೇಯರ್ಸ್ದು ಟೆಕ್ನಾಲಜಿ ಕೂಡ ನಮ್ಮ ಟೆಕ್ನಾಲಜಿ ಅಲ್ಲ. ಬಟ್ ಭಾರತದಲ್ಲಿ ಸ್ಮಾರ್ಟ್ ಟವರ್ಸ್ ನೂತನ್ ಲ್ಯಾಬ್ಸ್ ಇಂದ ಮಾತ್ರ ಮಾಡಿರೋದು. ಈಗ ಡಸ್ಟ್ ಹೀಟರ್ಸ್ ಅಂತ ನೀರಿ ಅವ್ರು ಮಾಡಿದ್ದಾರೆ. ಸ್ಮಾಲ್ ಏರ್ ಪ್ಯೂರಿಫೈಯರ್, ಔಟ್ಡೋರ್ ಏರ್ ಪ್ಯೂರಿಫೈಯರ್ಸ್ ಅಂತ ಡೆಲ್ಲಿಯಲ್ಲಿ ಟ್ರೈ ಮಾಡಿದ್ರು. ತುಂಬ ಸಣ್ಣದದು, ಅದು ವರ್ಕ್ ಆಗಲಿಲ್ಲ ಅಂತೇಳಿ NPL ಎಲ್ಲ ಇದು ಮಾಡಿದ್ರು. ಬಟ್ ಸ್ಮಾರ್ಟ್ ಟವರ್ ಅಂತೇಳಿ ವರ್ಕ್ ಮಾಡಿರೋದು ನಾವೊಬ್ಬರೇ, ಅದರಲ್ಲೂ ನ್ಯಾನೋ ಟೆಕ್ನಾಲಜಿ ಬೇಸ್ಡ್. That's very important. How does it work, nanotechnology? See, ನ್ಯಾನೋ ಅಂತ ಹೇಳಿದ್ರೆ small ಅಂತ. Yes. ಅಂದ್ರೆ 10⁻⁹ ಇಟ್ಸ್ ಎ ಪ್ರಿಫಿಕ್ಸ್ used to identify the size of the particles ಅಷ್ಟೇ. 10⁻⁹ ಅಂತೇಳಿ ನ್ಯಾನೋ ಅಂತ ಹೇಳಿದ್ರೆ. ಸೊ ನ್ಯಾನೋ ಆ 10⁻⁹ ತುಂಬ ಸೂಕ್ಷ್ಮ, ಅಂದರೆ ತುಂಬ ಅತಿ. ಈಗ ನಿಮ್ಮ ಏರ್ ಅಂದರೆ ಮೈಕ್ರೋಮೀಟರ್ ರೇಂಜಲ್ಲಿ ಇರುತ್ತೆ. ಅದನ್ನು ಮತ್ತೆ ನೀವು 1000 ಭಾಗ ಮಾಡಿ ಅದರ ಒಂದು ಸಣ್ಣ ಭಾಗವನ್ನು ನ್ಯಾನೋ ಅಂತ ಕರಿಬೋದು ನಾವು. ಆ ನ್ಯಾನೋ ಪಾರ್ಟಿಕಲ್ಸ್ನ ನಾವೇನು ಮಾಡ್ತೀವಿ, ಕೋಟ್ ಮಾಡ್ತೀವಿ ಮೆಂಬ್ರೇನ್ಸ್ ಮೇಲೆ. ಅದಾದಮೇಲೆ ಆ ನ್ಯಾನೋ ಪಾರ್ಟಿಕಲ್ಸ್ನ ನಾವು ಲಿಕ್ವಿಡಲ್ಲಿ ಡಿಸ್ಪರ್ಷನ್ ಮಾಡಿ ಫ್ಲೂಯಿಡ್ ಫಿಲ್ಟರಾಗಿ ಕನ್ವರ್ಟ್ ಮಾಡಿದ್ದೀವಿ. ಇಡೀ ವರ್ಲ್ಡಲ್ಲೇ ಫಸ್ಟ್ ನಾವೇ ಇಡೀ ವರ್ಲ್ಡಲ್ಲಿ ನ್ಯಾನೋ ಫ್ಲೂಯಿಡ್ ಫಿಲ್ಟರ್ಸ್ನ ಮಾಡಿರೋದು ಫಾರ್ ಏರ್ ಪ್ಯೂರಿಫಿಕೇಷನ್. ನ್ಯಾನೋ ಫ್ಲೂಯಿಡ್ ಫಿಲ್ಟರ್ಸ್ ನ್ಯಾನೋ ಫ್ಲೂಯಿಡ್ ಫಿಲ್ಟರ್ಸ್ ಫಾರ್ ಏರ್ ಪ್ಯೂರಿಫಿಕೇಶನ್. ಯಾರು ಕೂಡ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ. ಆದರೆ ನಾವು ಇನ್ನು ಪೇಪರ್ ಸಬ್ಮಿಷನ್ ಆಗಿಲ್ಲ, ನಮ್ಮ ಪೇಟೆಂಟ್ಗೆ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ನಮ್ಮದು ಈ ಚೈನೀಸ್ ಅವರು ಒಂದು ಹ್ಯಾಕ್ ಮಾಡಿದ್ರು, ಸೆನ್ಸಲ್ಲಿರ್ತಕ್ಕಂಥ ಒಂದು ಕಂಪ್ಲೀಟ್ ಸಿಸ್ಟಮ್ಸ್ ಎಲ್ಲ ಹ್ಯಾಕ್ ಮಾಡಿದ್ರು. ಅವರು ಜಾನ್ವರಿಯಲ್ಲಿ ಲಾಸ್ಟ್ ಜಾನ್ವರಿ 2020 ಒಂದು ಪೇಪರ್ ಪಬ್ಲಿಷ್ ಮಾಡಿದ್ದಾರೆ. ನಮ್ಮದು ಈ ವರ್ಕ್ ಸ್ಟಾರ್ಟ್ ಮಾಡಿ ನಾವು 3 ವರ್ಷ ಆಗಿದೆ. ಆದರೆ ಅವರು ಇಮಿಡಿಯೇಟಾಗಿ ಒಂದು ಪೇಪರ್ ಪಬ್ಲಿಷ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ನೀವು ನ್ಯಾನೋ ಫ್ಲೂಯಿಡ್ಸ್ ಮೇಲೆ ಯಾವುದೇ ಪೇಪರ್ಸ್ ಇಲ್ಲ ಸದ್ಯಕ್ಕೆ. ಫಸ್ಟ್ ಅದನ್ನ ಫಿಲ್ಟರ್ ಆಗಿ ನಾವು ಕನ್ವರ್ಟ್ ಮಾಡಿ ಯೂಸ್ ಮಾಡಿರೋದು. ಎಕ್ಸೈಟ್ಮೆಂಟ್ ಇಲ್ವಾ? ನಾವು ಫಸ್ಟ್ ಅದು ಬರೀ ಕರ್ನಾಟಕಕ್ಕಲ್ಲ, ಭಾರತಕ್ಕಲ್ಲ, ಪ್ರಪಂಚಕ್ಕೆ ನಾವು ಮೊದಲು ಅಂತ ಹೇಳಿದಾಗ ಆ ಶಬ್ದ ಕಿವಿಗೆ ಎಷ್ಟು ಕರ್ಣಾನಂದವಾಗಿರುತ್ತೆ. ಹೌದು. ಆದರೆ ಏನಾಗಿದೆ, ಇನ್ನೂ ಅದ್ರ ಮೇಲೆ ವರ್ಕ್ ಮಾಡಬೇಕಿದೆ. ನಾವು ತುಂಬ ವರ್ಕ್ ಮಾಡೋದಿದೆ. ನಾವು ವರ್ಕ್ ಮಾಡೋದು ಇನ್ನೂ ಒಂದೇನೋ ಅಪ್ಲಿಕೇಶನ್ ಫಾರ್ ಏರ್ ಪ್ಯೂರಿಫಿಕೇಷನ್ ಅಷ್ಟೇ. ಅದರ ಡಿಫ್ರೆಂಟ್ ಅಪ್ಲಿಕೇಶನ್ ನಾವು ಅಂದರೆ ಈ ಹ್ಯೂಮನ್ ಕೈಂಡ್ಗೆ ಎಷ್ಟು ಬೇರೆ ಬೇರೆ ಅಪ್ಲಿಕೇಶನ್ಸ್ ಮಾಡಿ ಲೈಫನ್ನು ಈಸಿ ಮಾಡ್ಬೋದು ಹೇಗೆ ಟೆಕ್ನಾಲಜಿ ಇಂಟರ್ವೆನ್ಷನಿಂದ ಅನ್ನೋದನ್ನು ಇನ್ನೂ ಮಾಡಬೇಕಿದೆ ನಾವು. ಓಕೆ, ಹಾಗೇನೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೈಂಟಿಸ್ಟ್ಸ್ ಅಂದರೆ ಬಹಳ ಡಿಫ್ರೆಂಟ್ ಆಗಿರ್ತಾರೆ. ಒಂದೊಂದು ರೀತಿ ಅವ್ರನ್ನ ನಾವೇ ಏನೋ ಒಂಥರ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನೀವು ಸೈಂಟಿಸ್ಟ್ಸ್ ಅಂದರೆ ಹಿಂಗೆ ಇರಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ? ಇಲ್ಲ ಸರ್, ಆ ಥರ ಏನಿಲ್ಲ. ನಮಗೆ ಯಾರು ರೋಲ್ ಮಾಡೆಲ್ ನೂತನ್ ಅವರಿಗೆ? ಸರ್, ನಮಗೆ ನಮ್ಮ ತಂದೆ ಮೊದಲನೇದಾಗಿ, ಅದಾದಮೇಲೆ ಅಬ್ದುಲ್ ಕಲಾಂಜಿ. ಎಸ್. ಹಾಗೆ ನೀವು ವಾಚ್ ಕಟ್ಟಲ್ಲ ಅಂತ ಕೇಳಲ್ಪಟ್ಟೆ. ಮುಂಚೆಯಿಂದನೂ ಹಾಗೇನಾ ಅಥವಾ ಈಗ ಸೈಂಟಿಸ್ಟ್ ಆದ್ಮೇಲೆ ವಾಚ್ ಕಟ್ತಾ? ಇಲ್ಲ ಸರ್, ಯಾವಾಗಲೂ ಏನು ಕಟ್ಟಲ್ಲ, ಅಷ್ಟು ಇಂಟ್ರೆಸ್ಟ್ ಇಲ್ಲ. ಕಟ್ತಾ ಇದೆ ಮೊದಲೆಲ್ಲ, ಈಗ ನನಗೆ ಅದೇನು ಇಂಟ್ರೆಸ್ಟ್ ಇಲ್ಲ. ಓಕೆ, ಏನಂತ ಕೇಳ್ಬೋದಾ? ಸಾಮಾನ್ಯವಾಗಿ ವಾಚ್ ಇಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಮೊಬೈಲ್ಸಲ್ಲೇ ಟೈಮ್ ಇರ್ತದೆ. ಹಾಗಾಗಿ ಇದರಲ್ಲಿರೋ ಚಾಲೆಂಜಸ್ ಏನು ಅಥವಾ ಡಿಸ್ಅಡ್ವಾಂಟೇಜಸ್ ಏನು ಅಂತ? ಟೆಕ್ನಾಲಜಿ ಪ್ರೂವ್ ಮಾಡೋದು ಒಂದು ಚಾಲೆಂಜ್ ಇರುತ್ತೆ ಯಾವುದೇ ಇನೋವೇಟರ್ಸ್ಗಾಗಲಿ. ಬಟ್ ನಾವು ಆ ಒಂದು ಸ್ಟೇಜ್ನ ಕ್ರಾಸ್ ಮಾಡಿದ್ವಿ. ಅದಾದಮೇಲೆ ನಮಗೆ ಈಗ ಸ್ಕೇಲಬಿಲಿಟಿ ಈಸ್ ಎ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಈಗ ನಾವು ಒಂದು ಇನ್ಸ್ಟ್ರೂಮೆಂಟ್ ಪ್ರೋಟೋಟೈಪ್ ಮಾತ್ರ ರೆಡಿ ಇದೆ. ಈಗ ಸರ್ಕಾರ ಕೇಳಿದ್ರೆ 10 ಬೇಕು, 20 ಬೇಕು. ಸೊ ನಾವು ಆ ಸ್ಕೇಲಬಿಲಿಟಿ ಫ್ಯಾಕ್ಟರ್ಸ್ನ ಮೊದಲೇ
ಅರೈವ್ ಮಾಡ್ಕೊಂಡಿರಬೇಕು, ಅದಕ್ಕೊಂದು ಪ್ಲ್ಯಾನ್ ಮಾಡಿರಬೇಕು. ಈಗ ರಿಕ್ವೈರ್ಮೆಂಟ್, ಈಗ ನಮ್ಮದು ಟೆಕ್ನಾಲಜಿ ಇದೆ, ಈ ಟೆಕ್ನಾಲಜಿ ಯಾರಿಗೋ ಒಂದು ಕಂಪ್ನಿಗೋ ಗೌರ್ನಮೆಂಟ್ಗೋ ಎಲ್ಲಿಗೋ ಬೇಕಂದಾಗ ಆ ಸ್ಕೇಲಬಿಲಿಟಿನ ಫ್ಯಾಕ್ಟರ್ಸ್ನ ವರ್ಕೌಟ್ ಮಾಡಿ ಇಟ್ಟಿರಬೇಕು. ಈಗ ಸದ್ಯಕ್ಕೆ ನಾನು ಸ್ಕೇಲಬಿಲಿಟಿ ಬಗ್ಗೆ ವರ್ಕೌಟ್ ಮಾಡಿದ್ದೀನಿ ನಾನು. ಮತ್ತು ಅದಾದಮೇಲೆ ಏನಂತ ಹೇಳಿದ್ರೆ, ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ ಸಪೋರ್ಟ್ಸ್ ಸಿಗಬೇಕು. ಆ ಸಪೋರ್ಟ್ ನಮಗೆ ಸಿಕ್ಕಿದೆ, ಬೇರೆ ಇನ್ನೋವೇಟರ್ಸ್ಗೂ ಆ ರೀತಿ ಸಿಗಲಿ ಅನ್ನೋದು ನನ್ನ ಆಸೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ಇನ್ನೋವೇಟರ್ಸು ತುಂಬ ಆವರ ಲೈಫ್ನ ಡೆಡಿಕೇಟ್ ಮಾಡಿರ್ತಾರೆ, ತುಂಬ ಎಲ್ಲವನ್ನ ಡೆಡಿಕೇಟ್ ಮಾಡಿ ಸನ್ಯಾಸಿಗಳ ಥರ ಕೆಲಸ ಮಾಡ್ತಾರೆ 24/7. ಆ್ಯಂಡ್ ಮೋಸ್ಟ್ ಆಫ್ ಡಿಸ್ಕವರೀಸ್ ಆರ್ ಸೆರೆಂಟಿಪಿಟಸ್ ಅಂತಾರೆ, ಆಕ್ಸಿಡೆಂಟಲ್ಲಾಗೇ ಆಗುತ್ತೆ. ನಮ್ಮದು ಕೂಡ ನಾವು ಟಾರ್ಗೆಟ್ ಅಂದರೆ ನಾವು ಏರ್ ಪೊಲ್ಯೂಷನ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ವಿ, ಆದರೆ ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸಿಂದನೇ ನಾವು ಯೂಸ್ ಮಾಡಿ ಕ್ಲೀನ್ ಮಾಡ್ತೀವಿ, ಅಥವಾ ನ್ಯಾನೋ ಪಾರ್ಟಿಕಲ್ಸ್ ಟೆಕ್ನಾಲಜಿ ಬೇಸ್ಡೇ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇಟ್ ವಾಸ್ ಆಲ್ ಸೆರೆಂಟಿಪಿಟಸ್. ನಮಗೂ ಸಿಲ್ವರ್ದು ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ we came through our trials only, our studies, and we did a practical study, both theoretical and practically we arrived in the solution. Okay, when did you start this work? Sir, 2013 it was seeded in my mind. 15 ಸ್ಟಾರ್ಟ್ ಮಾಡಿದೆ ಸರ್. 14 ವರ್ಕ್ ಮಾಡ್ತಾ ಇದ್ವಿ, ಆದರೆ ಪ್ರೋಟೋಟೈಪ್ಸ್ ಡಿಫ್ರೆಂಟ್ ಪ್ರೋಟೋಟೈಪ್ಸ್ ಮಾಡಿರಲಿಲ್ಲ. ಮೊದಲೆಲ್ಲ ಸ್ಮಾಲ್ ಫಿಲ್ಟರ್ಸ್ ಮಾಡ್ತಾ ಇದ್ವಿ. ಅದಾದಮೇಲೆ ದೊಡ್ಡ ಏರ್ ಅಂದರೆ ಸ್ಮಾಲ್ ಏರ್ ಪ್ಯೂರಿಫೈಯರ್ಸ್ ಸಕ್ ಮಾಡಿ ಒಂದು ರೂಮಲ್ಲಿ ಒಂದು ವೇಸ್ಟ್ ಕ್ಲಾತ್ಗೆ ಪೆಟ್ರೋಲ್ ಹಾಕಿ ಅದನ್ನು ಬರ್ನ್ ಮಾಡಿ, ಒಂದು ಏರ್ ಪ್ಯೂರಿಫೈಯರ್ಸ್ ಆನ್ ಮಾಡಿ, ಒಂದಿಷ್ಟು ಬ್ಲೋವರ್ಸ್ ತೊಗೊಂಬಂದು, ಆಕ್ಸಿಯಲ್ ಬ್ಲೋವರ್ಸು, ಸೆಂಟ್ರಿಫಿಗಲ್ ಬ್ಲೋವರ್ಸು, ಅದನ್ನೆಲ್ಲ ಸಕ್ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಈ ಬೈಕ್ ಇರುತ್ತೆ, ಬೈಕಿಗೆ ನೀಟಾಗಿ ಒಂದು ಬೈಕ್ನ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ಟು ಒಂದು ರೂಮ್ಗೆ ಫುಲ್ ಹೊಗೆ ಬಿಡೋದು, ಅದನ್ನು ಕಲೆಕ್ಟ್ ಮಾಡೋದು, ಅದರಿಂದ ಎಕ್ಸಾಸ್ಟ್, ಈ ಥರ ಎಲ್ಲ ತುಂಬ ಬೇಸಿಕ್ಕಾಗಿ ಸ್ಟಡೀಸ್ ಮಾಡಿ, ಕ್ಯಾಂಡಲ್ ಬರ್ನಿಂಗು, ಆಮೇಲೆ ನಮ್ಮ ಊದುಗಡ್ಡಿ ಬರ್ನ್ ಮಾಡಿದ್ರೆ ಏನೇನು ಬರುತ್ತೆ ಎಮಿಷನ್ಸು, ಆಮೇಲೆ ಕ್ಯಾಂಡಲ್ ಬರ್ನ್ ಆದರೆ ಏನೇನು ಬರುತ್ತೆ ಎಮಿಷನ್ಸು. ಅಂದರೆ ಮನೆಯಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ರೆ ಸಹಜವಾಗಿ ಅಯ್ಯೋ ಏನೋ ಓದ್ಕೊಂಡಿದ್ಯಾ, ಬೇಗ ಎಲ್ಲ ಕೆಲಸ ಮಾಡಪ್ಪ, ಉದ್ಯೋಗ ಮಾಡಿ ಸಂಪಾದನೆ ಮಾಡಿ ಮದುವೆ ಮಾಡಬೇಕು ಅನ್ನೋ ಯೋಚನೆ ಇರುತ್ತೆ. ಹೌದು ಸರ್. ನಿಮ್ಮ ಮನೇಲಿ ಯಾವ ರೀತಿಯಾದಂಥ ಪ್ರೆಷರ್ಸ್ ಇರಲೇ ಇಲ್ವಾ? ಇದೆ ಈಗಲೂ ಕೂಡ, ಬಟ್ ಆದರೆ ಅದೆಲ್ಲ ಓವರ್ಕಮ್ ಮಾಡಿ ಕೂಲಾಗಿ ಲೈಫ್ ಲೀಡ್ ಮಾಡ್ತಾ ಇದ್ವಿ ನಾವು. ತುಂಬ ಏನು ಹೈಲಿ ಐಷಾರಾಮಿ ಜೀವನ ಅಂತೆಲ್ಲ ನನಗೇನು ಇಷ್ಟ ಇಲ್ಲ, ನಾರ್ಮಲಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಪ್ಲಸ್ ನನಗೆ ಜಾಸ್ತಿ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟೆಡ್ ಇದ್ದಂಥ ಸಬ್ಜೆಕ್ಟು. ಸೊ ನಾನು ತುಂಬ, ಯಾಕೆಂದರೆ ನಮ್ಮ ಮನೆಯವ್ರ ಪಾಪ ಅಲ್ಲಿದ್ದರು ಬಾಗಲಕೋಟೆಯಲ್ಲಿ, ನಾನು ಒಬ್ಬನೇ ಇಲ್ಲಿರ್ತಾ ಇದ್ದೆ ಬೆಂಗಳೂರಲ್ಲಿ. ಆಲ್ಮೋಸ್ಟ್ 4 ವರ್ಷ ನಾನು ಒಬ್ಬನೇ ಇದ್ದೀನಿ. ಮದುವೆ ಆಗಿ ನಾವು ಒಂದು 5 ವರ್ಷ ಆಗಿದೆ, 3 ವರ್ಷ ನಾನು ಒಬ್ಬನೇ ಇದ್ದೆ ಇಂಡಿಪೆಂಡೆಂಟಾಗಿ. ಅದು ಒಂದು ಶೇಷಾದ್ರಿಪುರಮಲ್ಲಿ ಒಂದು ಮನೆ ಮಾಡಿಕೊಂಡು ಅಲ್ಲೇ ವರ್ಕ್ ಮಾಡಿಕೊಂಡು ತುಂಬ ವರ್ಕ್ ಮಾಡಿದ್ವಿ, ಅದಕ್ಕೊಂದು ರಿಸಲ್ಟ್ ಸಿಕ್ತು. ಈಗ ಅದೇ ಒಂದು ಖುಷಿ. ಮೋಸ್ಟ್ ಆಫ್ ದಿ ಇನೋವೇಟರ್ಸ್ಗೆ, ರಿಸರ್ಚರ್ಸ್ಗೆ ಬೇಗ ರಿಸಲ್ಟ್ ಸಿಗಲ್ಲ. ಒಬ್ಬೊಬ್ಬರಿಗೆ ಬೇಗನೆ ಸಿಗುತ್ತೆ, ಇನ್ನೊಬ್ಬೊಬ್ಬರಿಗೆ ಇಟ್ ಮೇ ಟೇಕ್ 10 years 15 years ಆಲ್ಸೋ. ಆದರೆ ನಮಗೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಸೊ ಅದ್ರ ಮೇಲೆ ನಾವು ಪುಷ್ ಆಗ್ಬೋದು ಈಗ. ಬಹುತೇಕರಿಗೆ ಒಳ್ಳೊಳ್ಳೆ ಐಡಿಯಾಸ್ ಇರುತ್ತೆ, ಆದರೆ ಆ ಐಡಿಯಾಸ್ಗಳನ್ನು ಅಥವಾ ಪ್ಲ್ಯಾನ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಆಗ್ತಿರಲ್ಲ. ಹೌದು. ನೀವು ಅಂತಹ ಒಬ್ಬ ಯುವ ಪ್ರತಿಭೆಗಳಿಗಿರ್ಬೋದು ಅಥವಾ ಅಂತಹ ಇನೋವೇಟಿವ್ ಐಡಿಯಾಸ್ಗಳಿರೋರಿಗೆ ಏನು ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀರಿ? ನಾನು ಒಂದೇ ಹೇಳೋದು, ನಿಮ್ಮ ಐಡಿಯಾ ಇದೆ ಅಂದರೆ ಅದು ಐಡಿಯೇಷನ್ ಸ್ಟೇಜ್ ಅಂತ. ಆ ಐಡಿಯೇಷನ್ ಸ್ಟೇಜಿಂದ ನಾವು ಆ ಐಡಿಯೇಷನ್ ಸ್ಟೇಜಿಂದ ಪ್ರೂಫ್ ಆಫ್ ದಿ ಕಾನ್ಸೆಪ್ಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ POC ಅಂತ ಕರಿತೀವಿ. ಆ ಪ್ರೂಫ್ ಆಫ್ ದಿ ಕಾನ್ಸೆಪ್ಟ್, ಆ ಪ್ರೂಫ್ ಆಫ್ ದಿ ಕಾನ್ಸೆಪ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ರಿ ಅಂದರೆ ನೀವು ನೆಕ್ಸ್ಟ್ ನಿಮ್ಮ ಒಂದು ಇನೋವೇಟಿವ್ ಪ್ರಾಡಕ್ಟ್ನ ಶೋಕೇಸ್ ಮಾಡ್ಬೋದು. ಈಗ ಸ್ಟಾರ್ಟಪ್ ಕರ್ನಾಟಕ ಅಡಿಯಲ್ಲಿ ನಮಗೆ ಎಷ್ಟೋ ಎಲ್ಲ ಇನೋವೇಟರ್ಸ್ಗೆ ಐಡಿಯೇಷನ್ ಸ್ಟೇಜ್ಗೆ ಅಥವಾ ಪ್ರೂಫ್ ಆಫ್ ಕಾನ್ಸೆಪ್ಟ್ ಸ್ಟೇಜಲ್ಲಿ ಇರ್ತಕ್ಕಂಥ ಇನೋವೇಟರ್ಸ್ಗೆ ಫಂಡ್ಸು ಮತ್ತು ಗ್ರ್ಯಾಂಟ್ಸ್ನ ಕೊಡ್ತಾರೆ. ಸ್ಟಾರ್ಟಪ್ ಇಂಡಿಯಾ ಕಡೆಯಿಂದ ಕೊಡ್ತಾ ಇದ್ದಾರೆ. ಆ ಥರ ಗ್ರ್ಯಾಂಟ್ಸು ಮತ್ತು ಫಂಡ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ಕೂಡ ಒನ್ ಆಫ್ ದಿ ಸ್ಟಾರ್ಟಪ್ ಕರ್ನಾಟಕ ಎಲಿವೇಟ್ ಕಾಲ್ ಟು ಅವಾರ್ಡ್ ವಿನ್ನರು. ಹಾಗಾಗಿ ಈ ಗ್ರ್ಯಾಂಟ್ ಅಂತ ಕೊಡುತ್ತೆ ಸರ್ಕಾರ, ನಮಗೆ ಸಹಾಯಧನ ಕೊಟ್ಟು ನಮ್ಮ ಒಂದು ಇನೋವೇಷನ್ನ ಸಪೋರ್ಟ್ ಮಾಡ್ತಾ ಇದೆ. ಈ ಸ್ಟಾರ್ಟಪ್ ಕರ್ನಾಟಕ ವೆಬ್ಸೈಟ್ಗೆ ಹೋದರೆ ನಿಮಗೆಲ್ಲ ಮಾಹಿತಿ ಸಿಗ್ತದೆ, ಸ್ಟಾರ್ಟಪ್ ಇಂಡಿಯಾಗೆ ಹೋದರೆ ನಿಮಗೆ ಮಾಹಿತಿ ಸಿಗುತ್ತೆ. ಈ ಥರ ಮಾಹಿತಿ, ಈ ಥರ ಎಷ್ಟೋ ಆರ್ಗನೈಸೇಷನ್ನು ಪ್ರೈವೇಟ್ ಫಂಡರ್ಸು ಕೂಡ ಇದ್ದಾರೆ.
ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಇದ್ದಾರೆ, ಅಂದರೆ ಪ್ರೀ ಇನ್ಕ್ಯುಬೇಷನ್ ಅಂತ, ಅಂದರೆ ಅರ್ಲಿ ಐಡಿಯೇಷನ್ ಸ್ಟೇಜ್ ಅಂತ, ಅರ್ಲಿ ಪ್ರೂಫ್ ಆಫ್ ಕಾನ್ಸೆಪ್ಟ್ ಸ್ಟೇಜ್ ಅಂತ, ಇದಕ್ಕೆಲ್ಲದಕ್ಕೂ ಫಂಡ್ ಮಾಡ್ತಕ್ಕಂಥ ಅನೇಕ ಗೌರ್ನಮೆಂಟ್ ನಾನ್ ಗೌರ್ಮೆಂಟಲ್ ಏಜೆನ್ಸೀಸ್ ಇದೆ. ಓಕೆ, ಜಸ್ಟ್ ಅದನ್ನು ಗೂಗಲ್ ಮಾಡಿದ್ರೆ ನಿಮಗೆ ಸಿಕ್ಕೋಗ್ಬಿಡುತ್ತೆ. ನೀವು ಅದಕ್ಕೆ ಅಪ್ಲೈ ಮಾಡಿ, ನಿಮ್ಮದು ತುಂಬ ಇನೋವೇಟಿವ್ ಇದ್ದರೆ ಡೆಫಿನೆಟ್ಲಿ ನೀವು ಸೆಲೆಕ್ಟ್ ಆಗಿ ವಿನ್ ಆದರೆ ನಿಮಗೆ ಗೌರ್ಮೆಂಟ್ ಸಹಾಯಧನ ಕೊಡುತ್ತೆ, ನಿಮ್ಮ ಇನೋವೇಷನ್ನ ಸಪೋರ್ಟ್ ಮಾಡುತ್ತೆ. ಹಾಗೂ ನೋಡಿ IISc ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಇನ್ಕ್ಯುಬೇಷನ್ ಸೆಂಟರ್ಸ್ ಓಪನ್ ಮಾಡಿದೆ. ಅದಕ್ಕೆಲ್ಲ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಅಲ್ಲಿ ಎಲ್ಲ ಅಲ್ಲ ಏನು ಇಂಟರ್ವ್ಯೂಸ್ ಎಲ್ಲ ಕಂಡಕ್ಟ್ ಮಾಡುತ್ತಾರೆ. ಹೌದು, ಆ ಪ್ರೊಸೀಜರ್ ಫಾಲೋ ಮಾಡಿ ನೀವು ಡೆಫಿನೆಟ್ಲಿ ಇಫ್ ಯು ಆರ್ ಕೇಪಬಲ್ ಅಂತ ಅನಿಸಿದ್ರೆ ಟೀಮ್ಗೆ ಡೆಫಿನೆಟ್ಲಿ ದೇ ವಿಲ್ ಇನ್ಕ್ಯುಬೇಟ್ ಯು. ಈ ಥರ ಎಲ್ಲ ಫೆಸಿಲಿಟಿ ಗೌರ್ನಮೆಂಟ್ ಕೂಡ ಪೂರಕವಾಗಿದೆ. ಮೊದಲಿರಲಿಲ್ಲ, ಈಗ ಒಂದು 3 ವರ್ಷದಿಂದ ಇದೆಲ್ಲ ಬಂದಿದೆ. ಇದನ್ನು ಬಳಕೆ ಮಾಡ್ಕೊಬೇಕು ಅಂತ ನಾನು ಎಲ್ಲ ಇನ್ನೋವೇಟರ್ಸಲ್ಲೂ ರಿಕ್ವೆಸ್ಟ್ ಮಾಡ್ತೇನೆ. ಎಸ್, ಸೂಪರ್. ಹಾಗೆಯೇ ತಾವು PCMB ಕಾಂಬಿನೇಷನ್ನ ಆಯ್ಕೆ ಮಾಡ್ಕೊಳ್ತೀರಿ PUCಯಲ್ಲಿ. ತದನಂತರ ನಿಮಗೆ ಡಾಕ್ಟರ್ ಆಗೋ ಅವಕಾಶ ಕೂಡ ಇತ್ತು, ವೈದ್ಯಕೀಯ ವೃತ್ತಿಯನ್ನ ಆರಂಭಿಸ್ಲಿಕ್ಕೆ. ಹೈಯರ್ ಫೀಸಲ್ಲಿ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿತ್ತು, ಬಟ್ ನಾವು ಅದನ್ನು ಚೂಸ್ ಮಾಡಲಿಲ್ಲ. ಅದಾದಮೇಲೆ ನಾನು ಮತ್ತೆ ಓದಬೇಕಂತ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ. ವಾಟ್ ಮೇಡ್ ಯು ಟೇಕ್ ದಟ್ ಡಿಸಿಷನ್? ಯಾವುದು ಅಂದರೆ ವೈದ್ಯಕೀಯ ಬೇಡ, ಆ ಕ್ಷೇತ್ರ ಬೇಡ, ಇಲ್ಲ ಬೇಡ ಅನ್ನೋದಂದ್ರೆ ಇಲ್ಲ. ಅದಾದ್ಮೇಲೆ ಮತ್ತೆ ನಾನು ಫ್ರೀ ಸೀಟ್ ತಗೊಳ್ಳೋಣ ಅಂತ ಮತ್ತೆ ಓದಿದೆ 1 ವರ್ಷ ಕಂಟಿನ್ಯೂ. ಅಂದರೆ ಆಗನೂ ನನಗೆ ಓದ್ಬೇಕಂತ ಮತ್ತೆ ಸಿಗಲಿಲ್ಲ. ಆಗ ನನಗೆ ಇನ್ ಬಿಟ್ವೀನ್ ಓದುವಾಗ ಅನ್ನಿಸ್ತು, ನಾನು ಯಾವ್ದಾದ್ರು ರಿಸರ್ಚ್ ಪ್ಯೂರ್ ಸೈನ್ಸ್ ಸಬ್ಜೆಕ್ಟಲ್ಲೇ ಸ್ಟಡೀಸ್ ಮಾಡಿ ವರ್ಕ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ. ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ನಿಮಗೆ ಬಹಳ? ಹೌದು, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ಹೌದು. ಸೊ ಅದಾದಮೇಲೆ MSc ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಮಾಡಿದೆ. ಸಹಜವಾಗಿ ಈ ಸೈಂಟಿಸ್ಟ್ಸ್ ಅಂತ ಹೇಳಿದ ತಕ್ಷಣ ಮನುಷ್ಯರ ಜೊತೆ ಸಾಮಾನ್ಯವಾಗಿ ಕಾಮನ್ ಪೀಪಲ್ ಜೊತೆ ಅಷ್ಟು ತುಂಬ ಬೆರೆಯಲ್ಲ ಅಂತ ಹೇಳ್ತಾರೆ. ನೀವು ಹೆಂಗೆ ಸರ್? ನಾನು ಒಂದು ಪೇಪರನ್ನು ಪಬ್ಲಿಷ್ ಮಾಡಿಲ್ಲ ಯಾವುದೇ ಜರ್ನಲ್ಸಲ್ಲಿ. ನನಗೆ ಬೇಕಾಗಿದ್ದು ಏನಂದರೆ ಒಂದೇ ವಿಚಾರ, ನಾವೇನೇ ಸೈಂಟಿಫಿಕ್ ರಿಸರ್ಚ್ ವರ್ಕ್ ಏನೇ ಮಾಡಲಿ ಅದು ಕಾಮನ್ ಪಬ್ಲಿಕ್ಕಿಗೆ ಯೂಸ್ ಆಗುವಂಥ ರಿಸರ್ಚ್ನ ನಾವು ಮಾಡಿ ಅದನ್ನು ಒಂದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕನ್ನೋದು ನನ್ನ ಉದ್ದೇಶ. ಪೇಪರ್ ಬಗ್ಗೆ ನಾನು ಯೋಚನೆ ಮಾಡೋದೇ ಇಲ್ಲ, ಪ್ರಾಡಕ್ಟ್ ಬರಬೇಕು. ಈಗ ನಾನು ಒಂದು ಏರ್ ಪ್ಯೂರಿಫೈಯರ್ ಮಾಡಿದೆ, ಇದು ಇಡೀ ಮನುಕುಲಕ್ಕೆ ಎಲ್ಲೋ ಒಂದು ಕಡೆ ಉಪಯೋಗ ಆಗ್ತದೆ. ನಾನು ಪೇಪರ್ ಆಗಿ ಕನ್ವರ್ಟ್ ಮಾಡಿದರೆ ಇದನ್ನ ಪೇಪರಲ್ಲಿ ಮಾಡೋ ರಿಸರ್ಚೇ ಬೇರೆ, ಪ್ರಾಡಕ್ಟ್ ಆಗಿ ಮಾಡೋತಕ್ಕಂಥ ರಿಸರ್ಚೇ ಬೇರೆ. ನಾನು ಎಷ್ಟೋ ಜನ ನಮ್ಮ PhD ಓದ್ತಾ ಇದ್ದಾರೆ ನನ್ನ ಫ್ರೆಂಡ್ಸೇ, ಎಲ್ಲರೂ ಕೇಳ್ತಾರೆ ಯಾಕಪ್ಪ ನೀನು ಡಾಕ್ಟರ್ ನೂತನ್ ಆಗ್ಬೋದು ಅಂತ. ನಾನು ಇನ್ನೂ PhD ಎನ್ರೋಲ್ ಮಾಡಿದ್ದೀನಿ, ಆದರೆ ನಾನಿನ್ನು ರಿಸರ್ಚ್ ಬಗ್ಗೆ ಅಂದರೆ ಈ PhD ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ. ನಾನು ಪ್ಯೂರ್ ರಿಸರ್ಚ್ ಪ್ಯೂರ್ ಪ್ರಾಡಕ್ಟ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಅಂದರೆ ಡಾಕ್ಟರೇಟ್ಗೆ ನೀವು ಅಪ್ಲೈ ಮಾಡ್ಬೋದು. ಈಗಿರೋ ನನ್ನ ಪೇಪರ್ಸ್, ನನ್ನ ಸ್ಟಡೀಸೇ ಒಂದು ಪೇಪರು, ಅದೇ 2-3 PhD ಮಾಡೋ ಪೇಪರ್ ಇದೆ. ಅದನ್ನೇ ಸಬ್ಮಿಟ್ ಮಾಡಿದ್ರೆ PhD ಸಿಗುತ್ತೆ. ಓಕೆ, ಅಂದರೆ ಮೊದಲು ಜನರಿಗೆ ಅನುಕೂಲ ಆಗೋ ಹೌದೌದು, ಮೇಯ್ನ್ ಅದನ್ನ ಮಾಡಬೇಕು. ಓಕೆ, ನಾನು ಕೇಳಿದ್ದೇನಾಗಿತ್ತು ಅಂತ ಹೇಳಿದ್ರೆ ನೀವು ಜನರ ಜೊತೆ ಎಲ್ಲ ಕಾಮನ್ ಆಗಿ ಬೆರೆತು ಮಾತಾಡೋದೆಲ್ಲ ಇರುತ್ತಾ? ತುಂಬ ಹೌ ಫ್ರೆಂಡ್ಲಿ ಯು ಆರ್? ಹೌದು ಸರ್. ಅಯ್ಯೋ, ಮತ್ತೆ ನಾವೇನು ಈಗ ನನ್ನ ಫ್ರೆಂಡ್ಸ್ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ, ತುಂಬ ಹಂಬಲ್ ಫ್ರೆಂಡ್ಸು, ತುಂಬ ಇನೋವೇಟಿವ್ ಫ್ರೆಂಡ್ಸೇ ಜಾಸ್ತಿ ನನಗೆ. ಅವ್ರದ್ದು ಐಡಿಯಾಸ್ ತುಂಬ ಚೂಸಿನ? ಇಲ್ಲ ಸರ್, ಎಲ್ಲರ ಜೊತೆಗೂ ಇಂಟ್ರಾಕ್ಟ್ ಆಗ್ತೀವಿ ಅಷ್ಟೇ ಸರ್. ಅಲ್ಲಿಂದ ಹೊಸದಾಗಿ ಏನು ಕಲಿಬೋದು ಅಷ್ಟೇ ಅಪ್ರಿಷಿಯೇಟ್ ಅಂಡ್ ಅಕ್ಸೆಪ್ಟ್ ಅಂಡ್ ಅಪ್ರಿಷಿಯೇಟ್ ಅಂತ ಅಷ್ಟೇ ನನ್ನ ಪ್ರಿನ್ಸಿಪಲ್ಲು. ಓಕೆ, ರಿಸಲ್ಟ್ ಸಿಕ್ಕ ಮೇಲೆ ನಾವು ನಮ್ಮ ಪ್ರಯತ್ನ ಚೆನ್ನಾಗಿತ್ತು ಅಂತ ಒಂದು ಹೆಮ್ಮೆ ಇರುತ್ತೆ. ಹೌದು ಸರ್. ಅದರ ಜೊತೆಗೆ ಈ ಒಂದು ಶಕ್ತಿ ಇದೆಯಪ್ಪ, ನಮ್ಗೆ ಸಪೋರ್ಟಿವ್ ಆಗಿರುವಂತಹ ಪ್ರಕೃತಿಯಲ್ಲಿ ಒಂದು ಶಕ್ತಿ ಇದೆ ಅಂತ ತಾವು ನಂಬಿದ್ದೀರಿ ಅಂತ ಹೇಳಿದ್ದೀನಿ. ಹೌದು, ಡೆಫಿನೆಟ್ಲಿ ಸರ್. ನಾನು ದೈವ ಭಕ್ತ, ಪ್ಲಸ್ ನಾನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಡುವಂಥ ಎಲ್ಲ ಪೂಜೆ ಇರ್ಬೋದು, ಎಲ್ಲ ವಿಧಿವಿಧಾನಗಳು, ಯೋಗ, ಧ್ಯಾನ ಮಾಡ್ತೇನೆ. ಹಾಗೇನೆ ದೇವಿ ಮಹಾತ್ಮೆ ಚರಿತ್ರೆನ ಪ್ರತಿನಿತ್ಯ ಓದ್ತೀನಿ? ಹೌದು ಸರ್, ಹೌದು. ನನಗೊಬ್ಬರು ದೇವರಕೊಂಡ ಅಜ್ಜಾರ್ ಅಂತ ಅವರು ನನಗೆ ಇನಿಷಿಯೇಟ್ ಮಾಡಿದ್ರು ಆವಾಗಲಿಂದ. ಮತ್ತು ನನಗೆ ಇನ್ನೂ ಒಂದು ಸ್ಫೂರ್ತಿ ಶಕ್ತಿ ನಮಗೆ ಶ್ರೀ ಶೀಲ ಸಂಪಾದನಾ ಮಠ ಅಂತೇಳಿ ಗೋಣಿಬೀಡು ಅಂತ BRP ಲಕ್ಕವಳ್ಳಿ ಹತ್ರ ಇದೆ. ಅಲ್ಲಿ ಇರೋ ನಮ್ಮ ಗುರುಗಳೇ ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ನು, ಮತ್ತು ಅವರ ಆಶೀರ್ವಾದವೇ ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧನೆಯಲ್ಲಿ ಅವರ ರಿಸರ್ಚಲ್ಲಿ ಅವ್ರ ಪಾತ್ರ ಮತ್ತು ಅವರ ಮೋಟಿವೇಶನ್ ತುಂಬ ಮೋಟಿವೇಟ್ ಮಾಡಿದ್ದಾರೆ ನನಗೆ. ಯಾವುದೇ ಕಾರಣಕ್ಕೂ ಬಿಡಬೇಡ, ಇದನ್ನ ನೀನು ಡೆಫಿನೆಟ್ಲಿ ಸಕ್ಸಸ್ ಆಗ್ತೀಯಾ, ಇದನ್ನು ಯಾವತ್ತೂ ಡಿಸ್ಕಂಟಿನ್ಯೂ ಮಾಡಬೇಡ ಅಂತ ಹೇಳಿದರು. ಅದೇ ರೀತಿಯಾಗಿ ನಮ್ಗೆ ಒಳ್ಳೆ ರಿಸಲ್ಟ್ ಇದೆ. ಬಟ್ ಅವರೀಗ ಅನುಷ್ಠಾನದಲ್ಲಿದ್ದಾರೆ, ಅವರು ಯಾರ ಜೊತೆನೂ ಮಾತಾಡಲ್ಲ. ಮೊದಲು 1008 ದಿನ ಇದ್ದರು, ಈಗ 2019 ನವೆಂಬರ್ 11ರಿಂದ ಅನುಷ್ಠಾನದಲ್ಲಿದ್ದಾರೆ. ಇನ್ನೂ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ. ಅವ್ರು ಯಾರ ಹತ್ರನೂ ಮಾತಾಡಲ್ಲ, ಹೊರಗೂ ಬರಲ್ಲ.
ಆ ರೀತಿ ಓಕೆ, ಅಂಥವರೆಲ್ಲ ನಿಮಗೆ ಇನ್ಸ್ಪೈರ್ ಮಾಡಿದ್ದಾರೆ. ಇನ್ಸ್ಪೈರ್ ಮಾಡಿದ್ದಾರೆ. ಶ್ರೀ ಮಹಾತಪಸ್ವಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಅವರ ಒಂದು. ಓಕೆ, ಈಗ ನೆಕ್ಸ್ಟ್ ಡ್ರೀಮ್ ಏನು ನೂತನ್ ಅವ್ರದ್ದು? ನೆಕ್ಸ್ಟು ಇಂಪ್ಲಿಮೆಂಟೇಷನ್ಗೆ ಹೋಗ್ತೇವೆ. ಇಂಪ್ಲಿಮೆಂಟೇಷನ್ನು ಮತ್ತು ಇಂಪ್ಲಿಮೆಂಟೇಷನ್ನಲ್ಲೇ ತುಂಬ ಚಾಲೆಂಜಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಮೇಂಟೆನೆನ್ಸು ತುಂಬ ಮುಖ್ಯ. ಈಗ ಫಿಲ್ಟರ್ಸ್ ಎಲ್ಲ ಕ್ಲಾಗ್ ಆಗುತ್ತೆ, ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದು ಮುಖ್ಯ. ಸೊ ಆ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಕ್ಲೀನ್ ಏರ್ ಡೆಲಿವರಿನೇ ನಮ್ಮ ಮೇಯ್ನ್ ಗೋಲ್ ಇರೋದ್ರಿಂದ ತುಂಬ ಸಕ್ರಿಯವಾಗಿ ನಾನು ಇನ್ನು ತೊಡಗಿಸ್ಕೊಬೇಕಾಗತ್ತೆ. ಆ ಚಾಲೆಂಜಸ್ನೆಲ್ಲ ಎದುರಿಸ್ತೀನಿ. ನಮ್ಮ ಟೀಮ್ ಈಗ ಹೊಸದಾಗಿ ಒಂದಿಷ್ಟು ಜನ ಟೀಮಲ್ಲಿ ಸೇರ್ಕೊಂಡಿದ್ದಾರೆ, ತುಂಬ ಎನರ್ಜೆಟಿಕ್ ಪೀಪಲ್ಲು, ಡೈನಮಿಕ್ ಪೀಪಲ್ಲು. ಸೊ ಅವ್ರದ್ದು ಎಲ್ಲ ಸಹಾಯ ತಗೊಂಡು ನಾವು ಮುಂದುವರಿತೇವೆ. ಮತ್ತು ನೆಕ್ಸ್ಟ್ ನಾನೊಂದು ಸೋರ್ಸಲ್ಲಿ ಟ್ರ್ಯಾಪ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಹಾಕಿದ್ದೀವಿ. ಅಂದರೆ ಈ ಸೈಲೆನ್ಸರ್ ಟೈಲ್ ಎಂಡ್ ಅಂತೀವಲ್ಲ, ಈ ಯಾವುದೋ ಒಂದು ಕಾರ್ ಇರ್ಬೋದು, ಅದರ ಸೈಲೆನ್ಸರ್ ಎಂಡಲ್ಲಿ ಟೈಲ್ ಎಂಡಲ್ಲೇ ಒಂದು ಮಫ್ಲರ್ಸ್ ಅಂತ ಹಾಕಿ ನಾವು ಈ ಪೊಲ್ಯೂಷನ್ನ ಅಲ್ಲೇ ಅರೆಸ್ಟ್ ಮಾಡೋದು. ಪೊಲ್ಯೂಷನ್ನ ಅರೆಸ್ಟ್ ಮಾಡೋದು. ಅಲ್ಲೇ ಅರೆಸ್ಟ್ ಮಾಡಿದ್ರೆ ಆಯ್ತು, ಅಲ್ಲೇ ಟ್ರ್ಯಾಪ್ ಮಾಡೋಣ ಅಂತೇಳಿ ಅದೊಂದನ್ನ ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇದ್ದೀನಿ. ಅದು ವಿಶ್ವಾಸ ಇದೆ ಅದು ಬೇಗ ಆಗುತ್ತೆ. ಅದು ಇನ್ನೂ ಒಂದು 5-6 ತಿಂಗಳೊಳಗಡೆ ನಾನು ಪ್ರೂಫ್ ಆಫ್ ಕಾನ್ಸೆಪ್ಟ್ನ ಎಸ್ಟಾಬ್ಲಿಷ್ ಮಾಡ್ತೀನಿ. ನಿಮಗೊಂದು ವಿಶ್ವಾಸ ಸಿಕ್ಕಿದೆ ಅಂತ? ಹೌದು, ಆಲ್ರೆಡಿ ಸಿಕ್ಕಿದೆ. ಹೌದೌದು, ಇನ್ನೊಂದು 2-3 ತಿಂಗಳು ಬೇಕಾಗುತ್ತೆ ಐಡಿಯಾ, ಅಂದರೆ ಲೈಕ್ ಬೇಸಿಕ್ ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡೋದಕ್ಕೆ. ಫುಲ್ ಫ್ಲೆಡ್ಜ್ಡ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಆಫ್ ಕಾನ್ಸೆಪ್ಟ್ನ ರೆಡಿ ಮಾಡೋದಕ್ಕೆ ನನಗೆ ಒಂದು 6 ತಿಂಗಳು ಸಮಯ ಬೇಕಾಗ್ತದೆ. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹೌದೌದು, ಅಲ್ಲಿ ಅಡಾಪ್ಟ್ ಮಾಡ್ತಾ ಇದ್ದೀವಿ. ಹೌದು. ಓಕೆ, ಎಸ್. ಈಗ 50-60 ಲಕ್ಷ ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರಿ. ಹೌದು. ಇದಕ್ಕೆ ಯಾವ ರೀತಿ ಒಪಿನಿಯನ್ ಬಂತು ಗೌರ್ಮೆಂಟಿಂದ? ಇಷ್ಟೊಂದು ದುಡ್ಡು ಆಗುತ್ತೆ ಅಂತ ಬಂತಾ ಅಥವಾ ಇಷ್ಟೇ? ಇಲ್ಲ, ಇವತ್ತು ನಾನು ಡಿಸ್ಕಸ್ ಮಾಡಿದ ರೀತಿಯಲ್ಲಿ ಏನಾಗಿದೆ, ಬೇರೆ ಕಂಟ್ರೀಸಲ್ಲಿ ಏನು ಟೆಕ್ನಾಲಜೀಸ್ ಇದೆ, ಸೇ 30,000 ಮೀಟರ್ ಕ್ಯೂಬ್ ಆಫ್ ಏರ್ ಪರ್ ಅವರ್ ಕ್ಲೀನ್ ಮಾಡ್ತಾರೆ ಅವರು ಕೂಡ. ನಾವು ಅರೌಂಡ್ 26,000 ಮೀಟರ್ ಕ್ಯೂಬ್ ಆಫ್ ಏರ್ ಪರ್ ಅವರ್ ಕ್ಲೀನ್ ಮಾಡ್ತೀವಿ. ಡಿಫ್ರೆನ್ಸ್ ಈಸ್ ವೆರಿ ಲೆಸ್, ಬಟ್ ದ ಕಾಸ್ಟ್ ಡಿಫ್ರೆನ್ಸ್ ಈಸ್ ವೆರಿ ಹೈ. When you compare it in terms of the cost, the huge difference we can see. Like almost 50 to 60 lakhs, 20 crores ಅಂದರೆ ತುಂಬ ಹ್ಯೂಜ್ ಡಿಫ್ರೆನ್ಸ್ ಇದೆ. ನಮಗೆ ಇಲ್ಲಿ ಮೇಂಟೆನೆನ್ಸ್ಗೆ ಒಂದಿಷ್ಟು ಖರ್ಚು ಬಂದೇ ಬರುತ್ತೆ. ವಿ ಹ್ಯಾವ್ ಟು ಡೆಪ್ಲಾಯ್ ಟೆಕ್ನಿಷಿಯನ್ಸ್, ಎಂಜಿನಿಯರ್ಸ್ ಬೇಕಾಗ್ತದೆ. ಸೊ ನಾವು ರಿಪೀಟೆಡ್ ಆಗಿ ಇದನ್ನು ಕ್ಲೀನ್, ಅಂದರೆ ನೈಟ್ ಟೈಮ್ಸಲ್ಲಿ ವೆನ್ ದ ಪೊಲ್ಯೂಷನ್ ಲೆವೆಲ್ ಈಸ್ ವೆರಿ ಲೆಸ್, ದಟ್ ಟೈಮ್ ವಿ ಕ್ಯಾನ್ ಕ್ಲೀನ್ ದ ಫಿಲ್ಟರ್ಸ್ ಆ್ಯಂಡ್ ವಿ ಕ್ಯಾನ್ ಸಿ. ನಾವು ಒಂದು ಇದರಲ್ಲಿ ವಿಶೇಷತೆ, ನಾವು ಏನು ಪೊಲ್ಯೂಟೆಂಟ್ಸ್ನ ಅರೆಸ್ಟ್ ಮಾಡ್ತೀವಲ್ಲ, ಟ್ರ್ಯಾಪ್ ಮಾಡ್ತೀವಲ್ಲ, ಅದೆಲ್ಲವನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದನ್ನು ನೀವು ಮತ್ತೆ ಝೀರೋ ಡಿಸ್ಚಾರ್ಜು, ನಮ್ಮಿಂದ ಮತ್ತೆ ಪೊಲ್ಯೂಷನ್ ಕ್ರಿಯೇಟ್ ಆಗೋದೇ ಇಲ್ಲ. ಸೆಕೆಂಡ್ರಿ ಪೊಲ್ಯೂಷನ್ ಇಲ್ಲವೇ ಇಲ್ಲ ಇಲ್ಲಿ. ಒಂದು ಫಿಲ್ಟರ್ನ 1000 ಬಾರಿ ಉಪಯೋಗಿಸ್ಬೋದು, 1000ಕ್ಕಿಂತ ಹೆಚ್ಚು ಬಾರಿ. ನಮ್ಮ ಏನು ಮೆಂಬ್ರೇನ್ ಫಿಲ್ಟರ್ಸ್ನ ಕ್ಲೀನಾಗಿ ವಾಶ್ ಮಾಡಬೇಕು. ಅದಕ್ಕೊಂದು ಟೆಕ್ನಾಲಜಿ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಟೇರ್ ಆಗ್ದಂಗೆ ಅದು ಮತ್ತೆ ರೀಯೂಸ್ ಮಾಡ್ದಂಗೂ ಯಾವುದೇ ಇದಾಗದೆ, ಅಂದರೆ ಲೈಕ್ ಹಾಳಾಗದೆ ರೀತಿಯಲ್ಲಿ ವಾಶ್ ಮಾಡಿ ಅದನ್ನು ರೀಯೂಸಬಲ್ ನೇಚರ್ನ ಹೇಗೆ ರಿಟೈನ್ ಮಾಡಬೇಕು ಅನ್ನೋದನ್ನೆಲ್ಲ ವರ್ಕೌಟ್ ಮಾಡ್ತಾ ಇದ್ದೀವಿ ನಾವು. ಅಂದರೆ ಈ ಮೂಲಕ ನಿಮ್ಮ ಕನಸು ಈ ರೀತಿ ಇರ್ಬೋದಾ? ಸ್ವಚ್ಛ ಭಾರತ ಸುಂದರ ಭಾರತ ಮಾಡಬೇಕು. ಹೌದು, ಸ್ವಚ್ಛ ಭಾರತ, ಸುಂದರ ಭಾರತ, ಆತ್ಮನಿರ್ಭರ ಭಾರತ. ಇಂಡಿಜಿನಸ್ ಟೆಕ್ನಾಲಜೀಸು, ಇನೋವೇಟರ್ಸ್ಗೆ ಏನು ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ಡೆಫಿನೆಟ್ಲಿ ನನಗೆ ತುಂಬ ಖುಷಿ ಇದೆ ಆ ವಿಚಾರವಾಗಿ. ಯು ಆರ್ ಸೋ ಗ್ರೇಟ್ಫುಲ್. ಎಸ್, ಡೆಫಿನೆಟ್ಲಿ. ಓಕೆ, ಹಾಗೆಯೇ ನಿಮ್ಮ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಮೇಟ್ಸ್ ಇರ್ಬೋದು, ಅವ್ರಿಗೆಲ್ಲ ಎಷ್ಟು ಖುಷಿ ಇದೆ ನಿಮ್ಮ? ಹೌದು, ತುಂಬ ಜನ ಪಾಪ ಅವರೆಲ್ಲರೂ ಈಗ ರೆಗ್ಯುಲರ್ ಟಚಲ್ಲಿ ಇದ್ದಾರೆ. ಮೊನ್ನೆ ಎಲ್ಲ ಪತ್ರಿಕೆ ವರದಿ ಆದಮೇಲಂತೂ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನು ತುಂಬ ವರ್ಷಗಳೇ ಆಗಿತ್ತು ಅಂದರೆ ಇಂಟ್ರ್ಯಾಕ್ಟ್ ಮಾಡಿದೆ ಎಲ್ಲರ ಜೊತೆನೂ. ಈಗ ಒಂದು ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಗ್ರೂಪ್ಗಳೆಲ್ಲ ಇದಾವೆ, ಬಟ್ ನಾನು ಎಲ್ಲೂ ಇರ್ತಾ ಇರಲಿಲ್ಲ. ಈಗ ಎಲ್ಲರೂ ಸೇರಿಸ್ಕೊತಾ ಇದ್ದಾರೆ ಮತ್ತೆ. ಓಕೆ, ಅಂದರೆ ನೂತನ್ ಏನೇ ಮಾಡೇ ಮಾಡ್ತಾನೆ ಅಂತ ಮನೆಯಲ್ಲಿ ಆ ಥರದ್ದೊಂದು ವಾತಾವರಣ ಇದು ವಾತಾವರಣ ಇತ್ತು. ಆದರೂ ಕೂಡ ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ನಮ್ಮ ತಂದೆನೂ ರಿಟೈರ್ಡ್ ಆಗಿ ಆಲ್ಸೋ ಏಜ್ ಇಶ್ಯೂಸು. ಸೊ ಅವ್ರೇನು ಹೇಳ್ತಾರೆ, ಒಬ್ಬ ಸ್ಟ್ರಾಂಗ್ ಸೈನ್ಸ್ ಹ್ಯಾಂಡ್ ಬೇಕು ನಮ್ಮಲ್ಲಿ. ನಮ್ಮದು ಆಲ್ಮೋಸ್ಟ್ 1670 ಏನೋ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಶಾಲೆಯಲ್ಲಿ, ಇನ್ಸ್ಟಿಟ್ಯೂಟಲ್ಲಿ. ಸೊ ಅದನ್ನೆಲ್ಲ ಮೇಂಟೆನೆನ್ಸ್ಗೆ ಇನ್ನೂ ಸ್ಟ್ರಾಂಗ್ ಆಗಿ ನನ್ನ ತಮ್ಮ ಮಾಡ್ತಾ ಇದ್ದಾನೆ. ಆದರೂ ಇನ್ನೂ ಸ್ಟ್ರಾಂಗ್ ಆಗಿ ಜೊತೆಲಿದ್ರೆ ಅಂತ. ಎಸ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಗೆ ಬಹಳ ಸಂತೋಷ ಆಗಿದೆ. ಮತ್ತು ನಮ್ಮ ವ್ಯೂವರ್ಸ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಇಂಥ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಒಂದು ಇನೋವೇಷನ್ನ ಇಡೀ ಕರ್ನಾಟಕಕ್ಕೆ ತಲುಪಿಸುವಂತಹ ಕೆಲಸದಲ್ಲಿ ನಿಮ್ಮ
ನಿಮ್ಮ ಒಂದು ಪಾತ್ರ ಬಹುಮುಖ್ಯ ಅಂತ ಹೇಳ್ತೇನೆ. ಸೋ ಸ್ವೀಟ್ ಆಫ್ ಯು. ನಿಮ್ಮ ಮುಂದಿನ ಜರ್ನಿ ಕೂಡ ಸುಖಮಯವಾಗಿರಲಿ. Thank you, ನಿಮ್ಮ ಅಚೀವ್ಮೆಂಟ್ಸ್ ಮತ್ತಷ್ಟು ಆಗಸದ ಎತ್ತರಕ್ಕೆ ಸಾಗಲಿ, ಜನಸಾಮಾನ್ಯರಿಗೆ ನಿಲುಕುವಂತಾಗಲಿ ಅನ್ನೋದು ನಮ್ಮ ಅಪೇಕ್ಷೆ. Thank you, sir. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ. ನಮಸ್ತೆ. ಸ್ನೇಹಿತರೆ, ಬಹಳ ಸರಳವಾಗಿ ಮಾತನಾಡಿದರು, ಆದರೆ ಆ ಸರಳತೆಯ ಹಿಂದೆ ಶ್ರಮ ಇದೆ, ಉತ್ಸಾಹ ಇದೆ, ಕೆಲಸದ ಬಗ್ಗೆ ಪ್ರೀತಿ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಜೊತೆಗೆ ಬೇವು ಬಿತ್ತಿ ಮಾವು ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ನಾವೇನು ಬಿತ್ತುತ್ತೀವೋ ಅದನ್ನೇ ಬೆಳಿತೀವಿ. ಹೀಗಾಗಿ ಒಳ್ಳೆಯ ಆಲೋಚನೆಗಳನ್ನೇ ಬಿತ್ತೋಣ. ನಮಗೆ ಯಾವ ಗುರಿ ತಲುಪಬೇಕು ಆ ಗುರಿಗೆ ಪೂರಕವಾದಂಥ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳೋಣ ಅನ್ನೋದು ನೂತನ್ ಅವರ ಸಾಧನೆಯ ಹಾದಿಯಲ್ಲಿ ಕಂಡುಬಂದಂಥ ಅಂಶ ಅಂತ ನನಗನ್ನಿಸ್ತಾ ಇದೆ. ಈ ಕಾರ್ಯಕ್ರಮ ನಿಮಗೆ ಬಹಳ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಇದಾಗಿತ್ತು ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.